ಶ್ರೀ ಗುರುಭ್ಯೋ ನಮಃ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆಗಳನ್ನ ತಗೊಳ್ಳೋಣ. ಫಸ್ಟು ನಮಸ್ತೆ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. MBA ಮಾಡ್ಬೇಕಂತೆ ಗುರುಜಿ, ಯಾವ ಸ್ಪೆಷಲೈಸೇಷನ್ ತಗೊಂಡ್ರೆ ಒಳ್ಳೇದಾಗುತ್ತೆ? ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಓಕೆ, 1 to 2 ಒಂದು ನಂಬರ್ ಹೇಳಿ. 21. ಎಜುಕೇಶನ್ ಈಗೇನು ಓದ್ತಾ ಇದ್ದೀರಾ? BSc ಮುಗ್ದಿದೆ. BSc ಮುಗ್ದಿದೆ. BSc ಯಾವುದು ಸ್ಟ್ರೀಮ್ ತಗೊಂಡಿದೆ? ಅಂದ್ರೆ MBA ಹೋಗ್ತಾ ಇದ್ದೀರಲ್ಲ? PCM. ಡಿಸ್ಪ್ಲೇ ಚಿಂತಾಮಣಿ ಗುರುಜಿ. ಓಕೆ. PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ವಾ? ಸರಿ. ಎಜುಕೇಶನ್ಗೆ 4ನೇ ಮನೆ ಯಾವ ಕಸ್ಪಲ್ ಬರುತ್ತೆ ಅಂತ ನೋಡಿದ್ರೆ ಕೇತು ಕಸ್ಪಲ್ಲು. ಅಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ನೋಡೋಣ, ಕೇತುವಿನ ನಕ್ಷತ್ರ ಯಾವ್ದು ಬರುತ್ತೆ ಅಂತ. ಕೇತುವಿನ ನಕ್ಷತ್ರ ಸ್ಯಾಟರ್ನ್ ಬಂದು 9, 10, 11. MBA ಮಾಡ್ತೀರಾ, ಡೆಫಿನೆಟ್ಲಿ MBA ಮಾಡ್ತೀರಾ. 9, 10, 11 ಕಾಂಬಿನೇಷನ್ ಬಂದಿರೋದು. ಸ್ಯಾಟರ್ನ್ 9, 10, 11 ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ತೀರಾ. HR ತುಂಬಾ ಚೆನ್ನಾಗಿರುತ್ತೆ. ಹ್ಯೂಮನ್ ರಿಸೋರ್ಸ್ ಮೊದಲನೇದು. ಹ್ಯೂಮನ್ ರಿಸೋರ್ಸ್ HR ಗೊತ್ತೇನಮ್ಮ? HR ಮಾಡೋದು ಒಳ್ಳೇದು. ದಶಾಭುಕ್ತಿಗಳಲ್ಲಿ ನಿಮಗೆ ಗುರುದಶ 2022 ಆದ್ಮೇಲೆ ಶನಿ ಸ್ಟಾರ್ಟ್ ಆಗುತ್ತೆ. ಮತ್ತೆ 9, 10, 11, 3, 4, 1. HR ಮತ್ತೆ ಮಾರ್ಕೆಟಿಂಗ್, ಥರ್ಡ್ ಹೌಸ್ ಇಸ್ ದಿ ಹೌಸ್ ಆಫ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸ್ ಮತ್ತೆ ಮಾರ್ಕೆಟಿಂಗ್ ತಗೊಳ್ಳಿ, ಸಕ್ಸಸ್ ಆಗುತ್ತೆ. ಓಕೆ. ನೆಕ್ಸ್ಟ್ ಮಂತ್ PGCET ಇದೆ, ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಏನಾದ್ರೂ ಮಂತ್ರ ತಂತ್ರ? ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ನೀವು ಕೇಳಿರೋ ಪ್ರಶ್ನೆಯಲ್ಲಿ ಸ್ಯಾಟರ್ನ್ 10, 11 ಕಾಂಬಿನೇಷನ್ ಬಂದಿದೆ. ಸ್ಯಾಟರ್ನ್ ಬಹಳ ಪವರ್ಫುಲ್ ಆಗಿದೆ. ಓಂ ಶ್ರೀ ಶನೇಶ್ಚರಾಯ ಸ್ವಾಹ. ಸ್ವಲ್ಪ ಅಕ್ಕಿ ನಿವಾಳಿಸಿ, ತಲೆಗೆ ಅಕ್ಕಿ ನಿವಾಳಿಸ್ಕೊಂಡು ಯಾವ್ದಾರ ಒಂದು ಮರಕ್ಕೆ ಹಾಕ್ತಾ ಬನ್ನಿ ಎವ್ರಿ ಡೇ. ನೆಕ್ಸ್ಟ್ ಮಂತ್ ವರೆಗೂ ಎವ್ರಿ ಡೇ ಒಂದು ಚೂರು ಅಕ್ಕಿ ನೀವೇ ನಿವಾಳಿಸ್ಕೊಳ್ಳಿ, ಮರದ ಹತ್ರ ಹಾಕ್ಬಿಟ್ಟು ಬನ್ನಿ. ಯಾವ್ದಾದ್ರು ಪಕ್ಷಿಗಳು ತಿಂದ್ರೆ ಅಲ್ಲಿ ಥರ್ಡ್ ಹೌಸ್ ಬಂದಿದೆ, ಅದು ಸ್ವಲ್ಪ ನೆಗೆಟಿವಿಟಿ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಕಾಲೇ ಹೋಗೋಣ. ನಮಸ್ಕಾರ ಗುರುಜಿ. ಹೇಳಿ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಅವನು ಹುಟ್ಟಿದ್ದು 4th April 1996 ನೈಟ್ 9:46 PM ಬೆಂಗಳೂರಲ್ಲಿ. ಏನ್ ಕೇಳ್ಬೇಕಾಯ್ತು? ಅವನ ಬಗ್ಗೆ ಯಾವ್ದು ಸರಿಯಾಗಿ ಹೇಳ್ತಾ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕೇಳ್ಬೇಕಾಗಿತ್ತು ಗುರುಜಿ. ಚಿತ್ತಾ ನಕ್ಷತ್ರ, ಕನ್ಯಾ ರಾಶಿ, 2ನೇ ಪಾದ. ಇಲ್ಲ, ಜ್ಯೇಷ್ಠ ನಕ್ಷತ್ರ, 1996. ಒಂದು ನಿಮಿಷ, ತಪ್ಪಾಕೊಂಡಿದ್ದೀನ. 4th April ಅಲ್ವಾ? ಸಾರಿ, 8th April. ಸಾರಿ 8th April. ನೀವು 4th April ಅಂತ ಹೇಳಿದ್ರಿ ಮತ್ತೆ. ಸಾರಿ ಗುರುಜಿ. 8th April. ಓಕೆ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಜ್ಯೇಷ್ಠ ನಕ್ಷತ್ರ, 3ನೇ ಪಾದ. ಹೌದು. 2021 ಶುಕ್ರ ನಡೀತಾ ಇದೆ. ಶುಕ್ರನ ಕಾಂಬಿನೇಷನ್ ನೋಡೋಣ. ಶುಕ್ರ 6, 7, 12, 1, 9, 1, 9. ಸೆಲ್ಫ್ ಸೆಂಟರ್ಡ್ 7, 9, 12 ಕಾಂಬಿನೇಷನ್ ಇದೆ. ಏನ್ ಕೇಳ್ಬೇಕು ಹೇಳಿ? ಇದು ಏನು ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಹೇಳಿ. ಕೆರಿಯರ್ ಬಗ್ಗೆ ಅವನು ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಗುರುಜಿ, ಏನಿದು ಮಾಡಿದ್ರು. ಯಾವ್ದ್ರಲ್ಲೂ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಎಲ್ಲಿಗೂ ಹೋಗ್ತಾ ಇಲ್ವಾ? ಅಲ್ಲ, ಈಗ ನಾವು ಓನ್ ಆಗಿ ಒಂದು ಬಿಸ್ನೆಸ್ ಅವನಿಗೋಸ್ಕರ ಅಂತ ಸ್ಟಾರ್ಟ್ ಮಾಡಿದೀವಿ. ಇಲ್ಲ, ಬಿಸ್ನೆಸ್ ವರ್ಕ್ ಆಗಲ್ಲ. ಬಿಸ್ನೆಸ್ ವರ್ಕ್ ಆಗಲ್ಲ, 12 ಇದೆ. ಇದು ನೀವು ಅರ್ಥ ಮಾಡ್ಕೊಂಡು ಎಲ್ಲರೂ ಬಿಸ್ನೆಸ್ ಕೈ ಹಾಕಿ. ನಾನು ಎಲ್ಲಾ ವೀಕ್ಷಕರಲ್ಲೂ ಹೇಳೋದು, ಬಿಸ್ನೆಸ್ಗೆ ಇಷ್ಟು ಅಂತ ದುಡ್ಡು ಹಾಕ್ತಿರಲ್ಲ, ಒಂದಷ್ಟು ಅಂತ ದುಡ್ಡು ನಕ್ಷತ್ರ ನಡಿಗೆ ಹಾಕ್ಬಿಟ್ಟು ಕಲ್ತ್ಬಿಟ್ಟು ಮುಂದೆ ಹೋಗಿ. ಇದು ಬೆಸ್ಟ್. ಇದು ಎಷ್ಟು ಬಿಸ್ನೆಸ್ಗೆ ಎಷ್ಟು ದುಡ್ಡು ಹಾಕಿದೀರಾ? ಅಲ್ಲ, ಅದು ಅಂದಾಜು ಇರುತ್ತಲ್ವಾ, ಫ್ರೀ ಆಗಿ ಮಾಡಕ್ಕಾಗಲ್ವಲ್ಲಮ್ಮ. ಅಲ್ಲ, ಅವನು ಈಗ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದೀವಿ. ಯಾವ ಕ್ಷೇತ್ರ ಅಂತ ಹೇಳಿ ಅಟ್ಲೀಸ್ಟ್ ಅದರ ನೋಡಿ. ಇದು ಫ್ಯಾಬ್ರಿಕೇಶನ್, ಇದು ಐರನ್ ಫ್ಯಾಬ್ರಿಕೇಶನ್, ಮೆಟಲ್ ಫ್ಯಾಬ್ರಿಕೇಶನ್. ಸರಿ, 19 ಬರ್ತಾ ಇದೆ. 19 ಕಾಂಬಿನೇಷನ್. ಕಾನ್ಸಂಟ್ರೇಷನ್ ಇರೋದು ಕಮ್ಮಿ. ಒಂದು ಬಲಗೈ ಮಧ್ಯದ ಬೆರಳಿಗೆ
ಹ್ಮ್ ಆಸ್ಟ್ರೇಲಿಯನ್ದು ಗೋಮೇದಿಕ ಹಾಕಿ, ಆಸ್ಟ್ರೇಲಿಯನ್ ಗೋಮೇದಿಕ ಗೋಲ್ಡನ್ ಹೆಸೋನೈಟ್ ಹಾಕಿ. ಹ್ಮ್. ಸ್ವಲ್ಪ 1 ಗೋಮೇಧಿಕ, 3 4 okay. 5 6 8 10 ನಿಮ್ಮ 11 ಹತ್ರ ಬಂದ್ ಸಿಗುತ್ತಮ್ಮ, ನಮ್ಮಲ್ಲಿ ಸಿಗುತ್ತೆ. ಫಸ್ಟ್ ಕ್ಲಾಸ್ ಆಗಿರೋದು ವಿತ್ ಸರ್ಟಿಫೈಡ್ ಕೊಡ್ತೀವಿ ನಾವು. ಹಾಗೆ ರುದ್ರಾಕ್ಷಿ ಸ್ವಲ್ಪ 555 ಇರೋದ್ರಿಂದ ಸ್ವಲ್ಪ ಸೋಂಬೇರಿತನದಿಂದ ಅವ್ರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲ್ಲ. ಬಟ್ ನಿಮ್ಮ ಹೆಸರಲ್ಲೇ ಇದ್ಕೊಂಡು ಮಾಡಿ, ಇವ್ರ ಹೆಸರಲ್ಲಿ ಟ್ರಾನ್ಸ್ಫರ್ ಮಾಡೋದು ಮಾಡಬೇಡಿ. ಇವ್ರದ್ದು ಲಾಸ್ಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಓಡಾಡೋ ಕೆಲಸನೇ ಮಾಡಿ. ಈಗ ಫ್ಯಾಬ್ರಿಕೇಶನ್ ಅಂದ್ರೆ ಅದು ಆಚೆ ಹೋಗಿ ಮಾರ್ಕೆಟಿಂಗ್ ಮಾಡೋದು, ಸೇಲ್ಸ್ ಮಾಡೋದು ಅಂತ ಬರುತ್ತಲ್ವಾ, ಅದೇ ವಿಚಾರನೆ ಮಾಡಿ. ಡೆಫಿನೆಟ್ಲಿ ಅದರಲ್ಲಿ ಸ್ವಲ್ಪ ಆದರೂ ಸಕ್ಸಸ್ ಬರುತ್ತೆ. ಇವರು ಎದ್ದು ಆಚೆ ಹೋಗಬೇಕು ಅಂದಾಗ 6 ಮುಖದ ರುದ್ರಾಕ್ಷಿ ಹಾಕಿ. 6 ಇಸ್ ದಿ ಹೌಸ್ ಆಫ್ ಸರ್ವಿಸ್. ಎರಡೂ ನಮ್ಮ ಆಫೀಸಲ್ಲಿ ಕೇಳಿ. ನಮಸ್ಕಾರ. ಕೆಳಗಡೆ ಬರ್ತಕ್ಕಂಥ ನಮ್ಮ ಆಫೀಸ್ ನಂಬರ್ಸ್ ಇದೆ ನೋಡಿ, ಇಲ್ಲಿ 9 ಸೀರೀಸ್ 98 ಅಂತ ಬರುತ್ತೆ, 99 ಅಂತ ಬರುತ್ತೆ. ಮಾಡಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಅದೇ ನಮ್ದು ಸ್ವಲ್ಪ ಬಿಸ್ನೆಸ್ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. 1 to 241 ನಂಬರ್ ಹೇಳಿ. ಎಷ್ಟು ಹೇಳಿ? 249. ಡೈಲಿ ನನ್ನ ಪ್ರೋಗ್ರಾಮ್ ನೋಡಿ. ನೋಡ್ತೀನಿ ಸರ್. ಮತ್ತೆ 1 ರಿಂದ ನಾವು ಜಾಯ್ನ್ ಆಗಿದ್ದೀವಿ, ನಮ್ಮ ತಂಗಿ ಜಾಯ್ನ್ ಆಗಿದ್ದಾಳೆ ನಿಮ್ ಪ್ರೋಗ್ರಾಮ್ಗೆ. ಈ ಮೊನ್ನೆ ಬ್ಯಾಚಾ? ಹೌದು ಸರ್, ಮೊನ್ನೆ ಬ್ಯಾಚಿಗೆ. ಅವಳು ಅಲ್ಲಿ ಬಾಗಲಕೋಟೆ ಡಿಸ್ಟಿಕ್ ಮುದೋಳಲ್ಲಿ ಬೆಳಿಗ್ಗೆ ಬ್ಯಾಚ್, ಸಾಯಂಕಾಲ ಬ್ಯಾಚ್ ಅಂತ? ಸಂಜೆ ಬ್ಯಾಚ್ ಸರ್. ಯಾವಾಗ ಮಾತಾಡ್ಸಿದ್ರಿ ಲಾಸ್ಟ್ ಅವ್ರನ್ನ? ಏನ್ ಹೇಳಿ? ಯಾವಾಗ ಮಾತಾಡ್ಸಿದ್ರಿ ಅವ್ರನ್ನ ಲಾಸ್ಟ್? ಮಾತಾಡ್ತಾನೆ ಇರ್ತೀವಿ ಸರ್ ಅವ್ರ ಹತ್ರ. ಓ, ಡೈಲಿ ಮಾತಾಡ್ತಾ ಇರ್ತೀರ. ಹೌದು ಸರ್. ಚೆನ್ನಾಗಿತ್ತು ಅಂತ ಖುಷಿ ಕ್ಲಾಸ್ ಆಗತ್ತೆ. ಹೋಗ್ಲಿ. ಅವಳು ಹ್ಞೂ ಸರ್ ನಮ್ಗೆ ತುಂಬಾ ಹೇಳಿದ್ಲು. ನನಗೆ ಸ್ವಲ್ಪ ಮನೇಲಿ ಟೆನ್ಷನ್ ಜಾಸ್ತಿ, ಯಜಮಾನ್ರದ್ದು ಟೆನ್ಷನ್ ಹೋಗಕ್ಕೆ ನೀವು ನಕ್ಷತ್ರ ನಾಡಿ ಕಲಿಬೇಕು. ನಾನು ಹೇಳ್ತಾ ಇದ್ದೀನಿ, ಗ್ರಹಗಳನ್ನ ಕಲೀರಿ, ನಿಮ್ದು ಕಷ್ಟ ಎಲ್ಲ ಹೋಗ್ತಾ ಇದೆ. ವೀಕ್ಷಕರಿಗೆಲ್ಲ ಹೇಳ್ತಾ ಇದ್ದೀನಿ, ನಿಮ್ ಡೆಫಿನೆಟ್ಲಿ ಕಷ್ಟ ಹೋಗುತ್ತೆ. ನಿಮ್ ಫಾಲೋವರ್ ಸರ್ ನನ್ನ ಮಕ್ಕಳಿಗೆ. ಅವ್ರ ಫಾಲೋವರ್ ಯಾವಾಗ್ಲೂ ಇದು ಸಖತ್ ಟೆನ್ಷನ್ಸ್ ಹೋಗುತ್ತೆ. ನಕ್ಷತ್ರ ನಾಡಿ ಕಲೀರಿ, ಗ್ರಹಗಳೆಲ್ಲ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ಅದೇ ಸೀಕ್ರೆಟ್. ಒಂದು ವರ್ಗದವ್ರು ಯಾಕೆ ಆ ಸಬ್ಜೆಕ್ಟ್ ನ ತಗೊಂಡ್ರು ಅಂತಂದ್ರೆ, ಅವ್ರಿಗೆ ನೆಮ್ಮದಿ ಇರಬೇಕು ಅಂತ ಅದೇ ಆ ಸಬ್ಜೆಕ್ಟ್ ತಗೊಂಡ್ರು. ಈಗ ಎಲ್ಲಾ ಜನತೆ ಆ ಸಬ್ಜೆಕ್ಟ್ ತಗೊಳ್ಳಿ. ಹೆಂಗೆ ಎಲ್ಲರೂ ಬೇಸಿಕ್ 10th ಮಾಡಬೇಕು, ಆತರ ನಮ್ಮ ಧರ್ಮದಲ್ಲಿ ಅದನ್ನ ಮಾಡಿ, ಒಳ್ಳೇದಾಗತ್ತೆ. ಆಯ್ತು. 1 to 241 ನಂಬರ್ ಹೇಳಿ. 49 ಸರ್. 49. ಯಾರು ಮಾಡ್ತಾ ಇರೋದು ಬಿಸ್ನೆಸ್? ನಮ್ಮ ಮನೆಯವ್ರ ಹೆಸರಲ್ಲೇ ಇರೋದು. ಅವ್ರಿಗೆ ಪ್ರಾಬ್ಲಮ್ ತುಂಬಾ ಇದೆ, ಏನು ಅಷ್ಟು ಗಮನ ಕೊಡಕ್ಕಾಗಲ್ಲ ಕೇಬಲ್ ಬಗ್ಗೆ. ಅದ್ರ ಹೆಲ್ತ್ ಪ್ರಾಬ್ಲಮ್. ನಾನೇ 7ನೇ ಮನೆ ಶನಿ ಬರ್ತಾ ಇದೆ, 11ನೇ ಮನೆ ಗುರು ಬರ್ತಾ ಇದೆ. ಶನಿ ಮತ್ತೆ ಗುರು ಕಾಂಬಿನೇಷನ್ ನೋಡೋಣ. ಕಸ್ಪಲಲ್ಲಿ 7ನೇ ಮನೆ 8 9 1 2 4 5 6. ಶನಿಯ ಕಾಂಬಿನೇಷನ್ 8. ಪ್ರಾಬ್ಲಮ್ ಏನ್ ಗಲಾಟೆ ಇದೆ ಮೇಡಮ್? ಅದೇ ಬರೀ ಕಾಂಪಿಟೇಷನ್ ಜಾಸ್ತಿ ಇದೆ ಸರ್. ಈಗ ಏನಾದ್ರು ಹೆಚ್ಚು ಕಮ್ಮಿ ಅವ್ರಿಗೆ ಕೊಟ್ಟಷ್ಟು ಇಸ್ಕೋಬೇಕು, ಹೆಚ್ಚು ಕಮ್ಮಿ ಹೇಳಕ್ ಹೋದ್ರೆ ಬೇರೆ ಕೈ ಅಂತಾರೆ. ಹಂಗಾಗಿ ಜೀವನ ಮಾಡೋದು ಅದ್ರಲ್ಲೇನೆ. ನಮ್ಗೆ ಬೇರೆ ಏನು ಗೊತ್ತಿಲ್ಲ. ನಾನು ಈ ರೀಸೆಂಟ್ 2 ವರ್ಷದಿಂದ ಹೊರಗೆ ಹೊಂಟವಳು ಈ ತರ ಫೀಲ್ಡ್ಗೆ. ಮನೆಯೊಳಗಿದ್ದವರು ಈಗ ಏನ್ ಮಾಡ್ಬೇಕು? ಇದನ್ನ ಕೊಟ್ಬಿಟ್ಟು ಬೇರೆ ಏನಾರು ಬಿಸ್ನೆಸ್ ಮಾಡೋಣ ಏನಂತ. 2022 ಆಗಸ್ಟ್ ವರೆಗೂ ಹೀಗೆ ಇರುತ್ತೆ. 2022 ಆಗಸ್ಟ್ ವರೆಗೂ ಹೀಗೆ ಇರುತ್ತೆ. ಯಾಕಂದ್ರೆ ಈಗ ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ ನೋಡಿದಾಗ 8 ಕಾಂಬಿನೇಷನ್ ಕಾಂಪಿಟೇಷನ್ ಬರುತ್ತೆ. ಅಲ್ಲಿ ಬೇರೆ ಬೇರೆ ತರ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ತಾರೆ. ಅದರಲ್ಲಿ 2 ಲೆವೆಲ್ 88 ಬಂದಿದೆ. ಸ್ವಲ್ಪ ಸುಮಾರಾಗಿ ಲಾಭ ಬರ್ತಾ ಇದೆ. 6 11. ನೆಕ್ಸ್ಟ್ ನಿಮಗೆ ಸ್ಯಾಟರ್ನ್ ದಶ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನಿಮಗೆ 3ನೇ ಲೆವೆಲ್ ಅಲ್ಲಿ 11 ಬಂದಿದೆ. ಲಾಭ ಬರುತ್ತೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಆಗಸ್ಟ್ ವರೆಗೂ ಸ್ವಲ್ಪ ತಡ್ಕೊಂಡು ನಿಧಾನಕ್ಕೆ ಕಮ್ಮಿ ಇನ್ವೆಸ್ಟ್ ಮಾಡ್ಕೊಂಡು ಮಾಡಬೇಕು. ಇದರಲ್ಲಿ ನಿಮಗೆ ಸಮಸ್ಯೆ ಸ್ವಲ್ಪ ಕ್ಲಿಯರ್ ಆಗಬೇಕು ಅಂತಂದ್ರೆ, ನಿಮಗೆ ಶನಿ ದಶ ಚೆನ್ನಾಗಿರುತ್ತೆ, ಬಟ್ ಶನಿನೇ ಚೆನ್ನಾಗಿಲ್ಲ. ಬಟ್ ಅಲ್ಲಿ ಸಬ್ಲಾಡ್ ಅಲ್ಲಿ ಗುರುವಿನಲ್ಲಿ ಸ್ವಲ್ಪ ಬ್ಯಾಡ್ ಇದೆ. ಎಳ್ಳು ಅಥವಾ ಕಬ್ಬಣದ ಐಟಮ್ ಬಡವರಿಗೆ ದಾನ ಮಾಡಿ. ಒಂದು ತಿಂಗಳಲ್ಲಿ 2 ಸತಿ 3 ತಿಂಗಳು ದಾನ ಮಾಡಿ, ಆದಷ್ಟು ಕಮ್ಮಿ ಆಗುತ್ತೆ. ಒಂದು ಬ್ರೌನ್ ಕಲರ್ ಕರ್ಚೀಫ್ ನಿಮ್ಮ ಯಜಮಾನ್ರಿಗೆ ಹಾಕೊಳಕ್ ಹೇಳಿ. ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳಕ್ ಹೇಳಿ. ಹಾಗೆ ಒಂದು ಕೆಂಪು ಕಲರ್ ದಾರ. ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಸಾಧ್ಯವಾದ್ರೆ ಗೋಮೇಧಿಕ ಹಾಕೊಳ್ಳಿ, ಒಳ್ಳೇದು. ನೆಕ್ಸ್ಟ್ 2022 ಆಗಸ್ಟ್ ಇಂದ ಸೂಪರ್ ಆಗಿರುತ್ತೆ ಆಕ್ಚುಲಿ. ನಮಸ್ಕಾರ. ನಮಸ್ತೆ. ಹೇಳಿ. ನಾವು ಬದಾಮಿಂದ ಮಾತಾಡೋದು. ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ ಮೇಡಮ್? ನಿಮ್ ಬಿಗ್ ಫ್ಯಾನ್. ನಮಗೆ ನಿಮ್ ಕ್ಲಾಸಿಗೆ ಯಾವಾಗ ಬರುತ್ತೆ ಅಂತ ಹೇಳ್ಬೇಕಾಗಿತ್ತು ನಮಗೆ. ಅದೇ ಡಿಸೆಂಬರ್ 4ನೇ ತಾರೀಕು ಕೊನೆಯ ಕ್ಲಾಸಸ್ ಈ ವರ್ಷದ್ದು. ನಮ್ಮ ಆಪ್ ಸ್ವಲ್ಪ ನಾಮಿನಲ್ ಚಾರ್ಜಸ್ ಇರುತ್ತೆ ಮಂತ್ಲಿ. ಆದ್ರೆ ಈ ಸತಿ 6 ತಿಂಗಳು ಫ್ರೀ ಇರುತ್ತೆ. ಅದು ಆಪ್ ಯೂಸ್ ಮಾಡ್ಕೋಬಹುದು. ಅದ್ರಲ್ಲಿ ಪರಿಹಾರ ಹೇಗ್ ತಿಳ್ಕೊಳ್ಳೋದು, ಮತ್ತೆ ಯಾವ ಕಾಂಬಿನೇಷನ್ ಬಂದ್ರೆ ಯಾವ ಟೈಮಲ್ಲಿ ಮಾಡಬೇಕು, ನಮ್ಮ ಹಿಂದೂ ಧರ್ಮದಲ್ಲಿ ಬಂದಿರತಕ್ಕಂತ ಜ್ಯೋತಿಷ್ಯ ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂತ, ಅಕ್ಯುರೇಟ್ ಆಗಿರ್ತಕ್ಕಂತ ಪ್ರಿಡಿಕ್ಷನ್ ಮಾಡುತ್ತೆ.
ಸೊ ಇವಾಗ ಎಲ್ಲ ಒಂದ್ ಟೈಮಲ್ಲಿ ಎಲ್ಲ ಜ್ಯೋತಿಷ್ಯರ ಹತ್ರ ಹೋಗಿ ಕೇಳೋದಿತ್ತು. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾ ಇದ್ವಿ. ಇವತ್ತಿನ ಕಾಲದಲ್ಲಿ ಎಲ್ಲರೂ ಹೆದರ್ಸೋದೇ ಆಗ್ಬಿಟ್ಟಿದೆ. ಅಪ್ಪ ಯಾವ್ದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮಗ ಅದೇ ನಕ್ಷತ್ರ ಹುಟ್ಟಿದ್ರೆ ಪ್ರಾಬ್ಲಮ್ ಅಂತಾರೆ. ಅದು ಯಾವ ರೀತಿ ಪ್ರಾಬ್ಲಮ್ ಆಗುತ್ತೋ ಒಂದು ತಲೆ ಇಲ್ಲದೆ ಮಾತಾಡ್ತಾರೆ. ನಕ್ಷತ್ರ ಇರೋದೇ ದಶಾ ಪ್ರಾರಂಭಕ್ಕೆ. ಅದಾದ್ಮೇಲೆ ಅಪ್ಪನ ಲಗ್ನ ಬೇರೆ ಇರುತ್ತೆ, ಮಗನ ಲಗ್ನ ಬೇರೆ ಇರುತ್ತೆ, ಲಗ್ನದಿಂದ ಮನೆಗಳು ಬೇರೆ ಇರುತ್ತೆ. ಅದು ಯಾವ ರೀತಿನೂ ನಡೀತಾ ಇರಲ್ಲ. ಬಟ್ ಸುಮ್ನೆ ಹುಳ ಬಿಟ್ಕೊಂಡು ಅಲ್ಲಿ ಬರೋದಷ್ಟೇ ಅದು ಕೆಲಸ. ಸೊ ಇದು ಎಲ್ಲ ಹೋಗ್ಬಿಡುತ್ತೆ ಸ್ವಲ್ಪ ದಿವಸ. ಇನ್ನೊಂದು 2-3 ವರ್ಷದಲ್ಲಿ ಈ ದೋಷ ಆ ದೋಷ ಯಾವುದು ಇರೋದಿಲ್ಲ. 2-3 ಇಯರ್ಸ್ ಅಲ್ಲಿ ಜಸ್ಟ್ ಗುಡ್ ಟೈಮ್ ಬ್ಯಾಡ್ ಟೈಮ್. ಈಗ ಸದ್ಯಕ್ಕೆ ಎಲ್ಲರೂ ಲಗ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದೇ ನಾವು 2-3 ವರ್ಷದ ಹಿಂದೆ ನಾವು ಬಹಳ ಒಂದು 20 ವರ್ಷದಿಂದ ನಾವು ನೋಡಿದ್ರೆ ಎಲ್ಲ ರಾಶಿ 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 ಅಂತ ಇದ್ರು. ಇವಾಗ ಅವ್ರ ಬಾಯಲ್ಲೇ ರಾಶಿ ಲಗ್ನ ನೋಡ್ಕೊಳ್ಳಿ, ರಾಶಿ ನೋಡ್ಕೊಳ್ಳಿ, ಅವ್ರ ಬಾಯಲ್ಲೇ ಬರ್ತಾ ಇದೆ. ಯಾಕಂದ್ರೆ ದಿನಾ ನಾನು ಹೇಳ್ತಾನೆ ಇದೀನಿ, ಲಗ್ನ ಇಂಪಾರ್ಟೆಂಟ್, ಲಗ್ನ ಇಂಪಾರ್ಟೆಂಟ್, ಲಗ್ನ ಇಂಪಾರ್ಟೆಂಟ್ ಅಂತ. ಲಗ್ನನೇ ಇಂಪಾರ್ಟೆಂಟ್, ರಾಶಿ ಭವಿಷ್ಯ ಇಲ್ಲ. ರಾಶಿ ಭವಿಷ್ಯ ಸುಮ್ಮನೆ ನೋಡ್ತಾರಷ್ಟೇ, ಅದು ಯಾವುದಕ್ಕೂ ಒಂದು ಪ್ರಯೋಜನಕ್ಕೆ ಬರೋದಿಲ್ಲ. ನಾನು ನಿಮಗೆ ಯಾಕಂದ್ರೆ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋ ತುಂಬಾ ಜನ ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲದೆ ಇರೋರಿಗೆ ನಾವು ಏನ್ ಹೇಳಿದ್ರು ಎಸ್ ಅಂತ ಆಗ್ಬಿಡುತ್ತೆ. ಬಟ್ ತಿಳಿದವರು ಸ್ವಲ್ಪ ಹೇಳಿದಾಗ ಕೇಳಿ. ಏನ್ ಪ್ರಶ್ನೆ, ಕ್ವಶನ್ ಏನ್ ಕೇಳಮ್ಮ? ಬಿಗ್ ಫಾಲೋವರ್ ಗುರುಜಿ. ಥ್ಯಾಂಕ್ ಯು ಮೇಡಮ್. ಆಯ್ತು, ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು. ನಾನು ಯಾವಾಗ್ಲೂ ಪ್ರೋಗ್ರಾಮ್ ನೋಡ್ತಾ ಇರ್ತೀವಿ. ಎಷ್ಟೋ ರೆಮಿಡೀಸ್ ನೀವು ಬಹಳ ಹೆಲ್ಪ್ ಆಗಿದೆ, ಬಹಳ ಅಂದ್ರೆ ಬಹಳ. ಹಾಗೆ ನಿಮ್ಮಾಗೆ ಎಲ್ಲರೂ ಮಂತ್ರ ಹೇಳ್ತಾ ಇದ್ದಾರೆ ಇವಾಗ. ತುಂಬಾನೇ ಮಂತ್ರ ಹೇಳ್ತಾರೆ. ಹೌದೌದು, ನೀವು 100% ಕರೆಕ್ಟ್ ಹೇಳ್ತಾರೆ. ಹೌದೌದು, ಎಲ್ಲರೂ ಗುರು ಈ ಮಂತ್ರ ಹೇಳಿ, ಈ ಮಂತ್ರ ಹೇಳಿ ಅಂತ. ಯಾವ ಊರು ನಿಮ್ದು? ನಮ್ದು ಬದಾಮಿ ಗುರುಜಿ. ಬಾದಾಮಿಯಿಂದ ಮಾಡ್ತಾ ಇದ್ದೀರಾ, ವೆರಿ ಗುಡ್. ಮಂತ್ರದಲ್ಲಿ ತುಂಬಾ ಶಕ್ತಿ ಇದೆ. ಸೌಂಡ್ ವೈಬ್ರೇಷನ್ ಅಂತ ಹೇಳ್ತೀವಿ, ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಈ ನಮ್ಮ ಸೃಷ್ಟಿ ಶುರು ಆಗಿರೋದೇ ಸೌಂಡ್ ಇಂದ. ಸೌಂಡ್ ಯಾಕಂದ್ರೆ ನಮ್ಮ ವಿಜ್ಞಾನದಲ್ಲೂ ಕೂಡ ಸೃಷ್ಟಿ ಶುರು ಆಗಿರೋದೇ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ. ಬಿಗ್ ಬ್ಯಾಂಗ್ ಆಯ್ತು ಅಂತ, ಸೌಂಡ್ ಬಂತು ಅಂತ. ಆ ಸೌಂಡ್ ಇಂದಾನೇ ಶುರು ಆಗಿರೋದು. ವಿ ಆರ್ ಆಕ್ಚುಲಿ ಗಿವಿಂಗ್ ಬ್ಯಾಕ್, ಕಮ್ಯುನಿಕೇಟಿಂಗ್ ಥ್ರೂ ಸೌಂಡ್ ಅಂತ ಅಷ್ಟೇ. ಸೌಂಡ್ ವೇವ್ಸ್ ಅಂತ ಕರಿತೀವಿ. ಆ ಸೌಂಡ್ ವೇವ್ಸ್ ಅಲ್ಲಿ ಶಕ್ತಿ ಇರುತ್ತೆ. ನಮ್ಮ ಋಷಿಮುನಿಗಳು ಕೆಲವು ವರ್ಡ್ಸ್ ಡಿಕೋಡ್ ಮಾಡಿ ಅವ್ರು ಕೊಟ್ಟಿದ್ದಾರೆ. ಅದನ್ನ ನಾವು ಪಾಲಿಸಿದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಅದನ್ನ ಅನುಭವಕ್ಕೆ ತಂದ್ರೆ ಡೆಫಿನೆಟ್ಲಿ ಅದರಲ್ಲಿ ಶಕ್ತಿ ಇರುತ್ತೆ. ಜಸ್ಟ್ ಓಂ ಅಂದ್ರೆ ಸಾಕು. ಓಂ ಅಂತ ಹೇಳ್ತಾ ಇದ್ರೆ ನಮಗೆ ಸಿಕ್ಕಾಪಟ್ಟೆ ಮೈಂಡ್ ಬ್ಲಾಕ್ ಆಗಿರ್ತಕ್ಕಂಥದ್ದೆಲ್ಲ ಕ್ಲಿಯರ್ ಆಗುತ್ತೆ. ಬಾಡಿಲಿ ವೈಬ್ರೇಷನ್ ಸ್ಟ್ರಾಂಗ್ ಆಗುತ್ತೆ. ಈ ತುಂಬಾ ಇದ್ದಾಗ ಜಸ್ಟ್ ಓಂ ಅಂತ ಹೇಳಿದ್ರೆ ಸಾಕು. ಜಸ್ಟ್ ಓಂ ಅಂತ ಹೇಳಿದ್ರೆ ಸಾಕು. ಈ ಓಂ ಅಂತ ಅಕ್ಷರದಲ್ಲೇ ಸಾಕಷ್ಟು ಇದೆ. ಆ ನ್ಯಾಸಲ್ ವರ್ಡ್ ಅಲ್ಲಿ ಓಂ ಅಂತ ಬಂದ್ರೆ ಸಾಕು. ಹೇಗೆ ಅದು ಓಂ ಸೃಷ್ಟಿ ಆಯಿತು, ಅದು ಶ್ರೀ ವಿಷ್ಣುವಿನ ಒಂದು ನಾಭಿಯಿಂದ ಬಂದಿರತಕ್ಕಂಥ ಬ್ರಹ್ಮ ಮೊದಲು ಬರೆದಿರ್ತಕ್ಕಂಥ ಅಕ್ಷರ ಓಂ. ಓಂ ಅಂತ ಬರೆದಿರ್ತಕ್ಕಂಥದ್ದು. ಈ ಓಂನ ಅನೇಕ ಜನ ಮಂತ್ರದ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಎಲ್ಲ ಮಂತ್ರ ನನ್ನ ಪ್ರಕಾರ 80% ಜನಗಳು ಈ ಓಂ ಅಕ್ಷರದಿಂದನೇ ಪ್ರಾರಂಭ ಆಗೋದು. ವಿಚ್ ಇಸ್ ದಿ ರೂಟ್ ಆಫ್ ಆಲ್ ಮಂತ್ರಾಸ್. ಓಂಕಾರ, ಓಂ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ಯಾರಿಗಾರು ಸಮಸ್ಯೆ ಬಂದ್ರೆ ಜಸ್ಟ್ ಓಂ ಅಂತ ಹೇಳಿದ್ರು ಸಾಕು, ನೆಗೆಟಿವ್ ಎಲ್ಲ ಡಿಸ್ಪೆಲ್ ಆಗುತ್ತೆ. ಸ್ವಲ್ಪ ಬ್ರೈನ್ ಅಲ್ಲಿ ಏನಾದ್ರು ಸ್ವಲ್ಪ ಟೆನ್ಷನ್ ಆಗ್ತಾ ಇದ್ದಾಗ ಇನ್ಸ್ಟೆಂಟ್ ಮಂತ್ರ, ಅದು ಇನ್ಸ್ಟೆಂಟ್ ಮಂತ್ರ ಆಗಿರ್ತಕ್ಕಂಥದ್ದು ಓಂ ಅಂತ. ಇವನ್ ಬುದ್ಧಿಸಂ ಅವರು ಕೂಡ ಓಂನ ಫಾಲೋ ಮಾಡ್ತಾರೆ. ಓಂ ನಮೋ ಮಣಿ ಪದ್ಮೆ ಹುಂ ಅಂತ ಬರುತ್ತೆ, ಅವ್ರದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬುದ್ಧಿಸಂ ಅಲ್ಲಿ ಫಾಲೋ ಮಾಡೋರು ಈ ಮಂತ್ರನ ಹೈಯೆಸ್ಟ್ ಲೆವೆಲ್ ಅಲ್ಲಿ ಇಟ್ಟಿದ್ದಾರೆ. ಮಣಿ ಪದ್ಮೆ ಹುಂ ಅಂತ ಕರೀತಾರೆ. ಓಂ ಮಣಿ ಪದ್ಮೆ ಹುಂ ಅಂತ ಇಟ್ಟಿರ್ತಾರೆ. ಮಣಿ ಪದ್ಮೆ ಹುಂ ಅಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಹುಟ್ಟಿರ್ತಕ್ಕಂಥ ಜೀವರಾಶಿಗಳೆಲ್ಲ ಒಂದೊಂದು ಮುತ್ತು ರತ್ನಗಳಿದ್ದಂಗೆ. ಅದು ಬಂದಿರತಕ್ಕಂಥದ್ದು ಕಮಲದಿಂದ. ಸೊ ಅಲ್ಲಿ ಬುದ್ಧದಲ್ಲೂ ಕೂಡ ಒಂದು ನಮ್ಮ ಸೃಷ್ಟಿಯ ಒಂದು ಇಂಡೈರೆಕ್ಟ್ ರಹಸ್ಯ ಹೇಳ್ತಾರೆ. ಆ ಕಮಲದಲ್ಲಿ ಬಂದಿರತಕ್ಕಂಥ ಬ್ರಹ್ಮ ಜ್ಯುವೆಲ್ಸ್ ತಂದಿದ್ದಾನೆ. ಸೃಷ್ಟಿಯ ಅರ್ಥವನ್ನು ತಿಳ್ಕೋಬಹುದು, ಆದರೆ ಬದುಕಿನ ಅರ್ಥ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಏನಕ್ಕೆ? ಯಾಕಂದ್ರೆ ಒಬ್ರೊಬ್ರು ಒಂದೊಂದು ರೀತಿ ಬದುಕ್ತಾ ಇದೀವಿ. ಯಾಕೆ ಈ ಬದುಕು ಅನ್ನೋದು ಸ್ವಲ್ಪ ಮಟ್ಟಿಗೆ ಆ ಒಂದು ವಿಚಾರ ಋಷಿಮುನಿಗಳು ಕಂಡಿಡಿಯಕ್ಕೆ ಹೋದ್ರು. ಅದು ಕರ್ಮ ಅಂತ ಕನ್ವರ್ಟ್ ಆಯ್ತು. ಅವಾಗ
ಮೇಡಮ್ ನಿಮ್ದು ಏನು ಅಂತ ಕೇಳ್ಬಿಡಿ, ನಾವು ಮಾತಾಡ್ತಾ ನೀವು ಫೋನಲ್ಲಿ ನಿಂತ್ಕೊಂಡಿದ್ದೀರಾ. ಹೌದೌದು. ನಂದು ಪ್ರಶ್ನೆಶಾಸ್ತ್ರ ಗುರುಜಿ, ಹೇಳಿ. 17 ನಂಬರ್. ಹೇಳು, ಯಾವ್ದ್ರ ಬಗ್ಗೆ? ಅಂದ್ರೆ ನಂದು BEd ಆಗಿದೆ ಗುರುಜಿ. ನಾನು ಹೇಗೆ ಟೀಚಿಂಗ್ ಲೈನಿಗೆ ಹೋಗಲ್ಲ. ಅಂದ್ರೆ ನಂದು ಇವಾಗ 34 ಏಜ್ ಇದೆ. ನೋಡ್ತೀನಿ. ಅದಕ್ಕೆ ಹೋಗ್ಲಾ ಅಥವಾ ಏನು ಜಾಬ್ ಇದು ಬಿಸ್ನೆಸ್ ಮಾಡ್ಲಾ? ಬಿಸ್ನೆಸ್ ಮಾಡಿದ್ರೆ ಯಾವ್ದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. 6ನೇ ಮನೆ ಬುಧ ಬರ್ತಾ ಇದೆ ಕಸ್ಪಲಲ್ಲಿ. ಕಸ್ಪಲ್ ಪ್ಲಾನೆಟ್ಸ್ ನೋಡೋಣ. ಬುಧ 3, 6, 3, 4, 5, 6. ಬುಧನ ಕಾಂಬಿನೇಷನ್ ಅಲ್ಲಿ 3 ಮತ್ತೆ 6 ಮತ್ತೆ 5. ಕೆಲಸಕ್ಕೆ ಹೋದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಬರುತ್ತೆ ಅಂತ ಬರ್ತಾ ಇದೆ. ಹೌದಾ? ನಾ BEd ಮಾಡಿದ್ರೆ ಗೌರ್ಮೆಂಟ್ ಜಾಬ್ ಆಗ್ಬಹುದಾ ಹಾಗಾದ್ರೆ? ಇದರಲ್ಲಿ ಗವರ್ಮೆಂಟ್ ಜಾಬ್ ಬುಧ ಬಂದಿದೆ. ಬುಧನ ಕಾಂಬಿನೇಷನ್ ಅಲ್ಲಿ ಭಾವ ಚಾರ್ಟ್ ನೋಡೋಣ. ಗವರ್ಮೆಂಟ್ ಜಾಬ್ ಸಿಗೋ ಚಾನ್ಸ್ ಇದೆ, ಬಟ್ ಆದ್ರೆ ಪ್ರೈವೇಟ್ ಅಲ್ಲಿ ನಿಮಗೆ ಟೀಚಿಂಗ್ ಅಲ್ಲಿ ಕಮ್ಮಿ ದುಡ್ಡು, ಸರ್ವಿಸ್ ಇಂಡಸ್ಟ್ರಿ ಜಾಸ್ತಿ ದುಡ್ಡು. ಒಂದು ಗವರ್ಮೆಂಟ್ ಪ್ರಯತ್ನ ಪಡಬಹುದು. ಚಂದ್ರ ಕರ್ಕಾಟಕ ರಾಶಿಯಲ್ಲಿ ಕೂತಿರೋದ್ರಿಂದ ಡೆಫಿನೆಟ್ಲಿ ಒಂದು ಪ್ರಯತ್ನ ಪಡಬಹುದು. ರಾಶಿಯಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಬಂದಿದೆ. ಇದು ಕೇಳಿರ್ತಕ್ಕಂಥ ಇದರಲ್ಲಿ 9, 10, 11 1 6 5 6 5 6 1 6 3 10. ಹಳದಿ ಕಲರ್ ದಾರ ಕಟ್ಕೊಳ್ಳಿ. ಹಳದಿ ಕಲರ್ ದಾರ ಕಟ್ಕೊಳ್ಳಿ. ಮತ್ತೆ ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಒಂದು ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗ್ತೀರಾ. ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಆಗ್ತೀರಾ. ಏನು ಯೋಚನೆ ಮಾಡಬೇಡಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ ಗುರುಜಿ. ಹೌದು ಗುರುಜಿ, ಹೇಳಿ. ಗುರುಜಿ ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು ಗುರುಜಿ. ಡೇಟ್ ಆಫ್ ಬರ್ತ್ ಇದೆ. ಡಿಸೆಂಬರ್ 4ನೇ ತಾರೀಕು ನಮ್ಮ ಕ್ಲಾಸಸ್ ಇದೆ, ಕಲ್ತ್ಕೊಳ್ಳಿ. ನಿಮ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬಹುದು. ಹೇಳಿ ಗುರುಜಿ. 3/12/2000 ಮಧ್ಯಾಹ್ನ 12:15 ಗುರುಜಿ. ಹುಟ್ಟಿದವರು ದೊಡ್ಡಬಳ್ಳಾಪುರ ಗುರುಜಿ. ಹೇಳಿ, ಏನ್ ಕೇಳ್ಬೇಕು? ಗುರುಜಿ ಅದೇ ಗುರುಜಿ, ನಾನು ಸೆಕೆಂಡ್ PU ಆಗಿದೆ ಗುರುಜಿ. ನೆಕ್ಸ್ಟ್ ಯಾವ ಫೀಲ್ಡ್ ಹೋದ್ರೆ ಇದು ಚೆನ್ನಾಗಿರುತ್ತೆ ಎಜುಕೇಶನ್ ಅಂತ ಕೇಳ್ಬೇಕಾಯ್ತು ಗುರುಜಿ. ಈಗ ಕಾಮರ್ಸ್ ಮಾಡಿ ಸೈನ್ಸ್ ಹೋಗಕ್ಕಾಗತ್ತಾ? BE ಮಾಡಕ್ಕಾಗತ್ತಾ? ಇಲ್ಲ ಗುರುಜಿ. ನೀವು ತಗೊಂಡಿರೋ ಲೈನ್ ಕರೆಕ್ಟ್ ಇದೆಯೋ ಇಲ್ವೋ ಅದನ್ನ ಕಾಂಬಿನೇಷನ್ ಅಲ್ಲಿ ನೋಡ್ತೀನಿ. ಎಸ್ ಆರ್ ನೋ. ಫಸ್ಟ್ ಸೆಕೆಂಡ್ PUC ಏನ್ ತಗೊಂಡಿದ್ದೀರಾ ಹೇಳಿ ಗುರುಜಿ. ಅದೇ ಗುರುಜಿ, ನೆಕ್ಸ್ಟ್ ಯಾವ ಫೀಲ್ಡ್ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ಅಲ್ಲಮ್ಮ, ಕಾಮರ್ಸ್ ತಾನೇ ತಗೊಂಡಿರೋದು? ಹ್ಮ್ ಗುರುಜಿ. ಕಾಮರ್ಸ್ BCom ಡಿಸ್ಕಂಟಿನ್ಯೂ ಆಗ್ಬಿಡ್ತು ಗುರುಜಿ. 3, 2, 11, 12, 6, 8, 3, 10. ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ಕಷ್ಟ ಮೇಡಮ್. ಸಾರಿ. ನಿಮ್ ತಾಯಿನಾ ಇರೋದು ಜೊತೆಲಿ? ನಿಮ್ ತಾಯಿಗೆ ಹೇಳಿ ಸ್ವಲ್ಪ ಓದಿ ಅಂತ ಅವ್ರು ಪುಷ್ ಮಾಡಿರ್ತಾರೆ ನಿಮಗೆ. ಸೊ ಅಲ್ಲಿ ನಿಮ್ಮ ಅಮ್ಮಂಗೆ ಹೇಳಿ ಸ್ವಲ್ಪ ಓದೋದು ಕಮ್ಮಿ. ನೀವು ಓದೋದೇ ಕಮ್ಮಿ. ನೀವು ಯಾವ ಲೈನ್ ಹೋದ್ರು ಸ್ವಲ್ಪ ಕಷ್ಟನೇ. PUC ಎಷ್ಟು ಪರ್ಸೆಂಟೇಜ್ ತಗೊಂಡ್ರಿ? 90, 80, 65 ಬಂತಾ? ಓದೋದು ಕಷ್ಟ. ಡಿಸ್ಕಂಟಿನ್ಯೂ ಆಗ್ಬಿಡ ಗುರುಜಿ. ಬೇರೆ ಏನು ಫೀಲ್ಡ್ ಬೇರೆ ಏನಾದ್ರು ಮಾಡ್ಬೋದಾ ಗುರುಜಿ? ಓದೋದು ಕಷ್ಟ ಅಲ್ಲಪ್ಪ ನಿಮ್ದು. ಸ್ವಲ್ಪ ಚೆನ್ನಾಗಿಲ್ಲ. ಶನಿ ಕಾಂಬಿನೇಷನ್ 3, 9, 6, 3. ಸ್ವಲ್ಪ ಸೇಲ್ಸ್ ಸೈಡ್ ನೋಡಿ. BBA ಮಾಡಿ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿ. ಆಯ್ತಾ? BBAಗೆ ಹೋಗಿ. ಕಾಮರ್ಸ್ ಆಗಲ್ಲ. ಥರ್ಡ್ ಹೌಸ್ ಜೊತೆ ನಿಮಗೆ ಕಾಂಬಿನೇಷನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಂದಿಲ್ಲ. BBA ಮಾಡ್ಕೊಳ್ಳಿ. 9 ಮುಖದ ರುದ್ರಾಕ್ಷಿ ಹಾಕಿ. ಲೈಫಲ್ಲಿ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್. ನಮಸ್ಕಾರ. ಮಾತಾಡಿ. ಸೊ ಹಾಗೆ ಹೇಳಿದಂಗೆ ನಮ್ಮ ಹಲೋ ಮಂತ್ರ ವಿಶೇಷವಾಗಿ ಹೆಲ್ಪ್ ಆಗುತ್ತೆ. ಹೇಳಿ ಸರ್. ನನ್ನ ಹೆಸರು ಭರತ್ ಅಂತ ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಬಂದು 12/12/1993. 12/12/1993. 5:42 AM. ಹುಟ್ಟಿದೂರು? ಬೆಂಗಳೂರು. ಪ್ರಶ್ನೆ? ಕೆಲ್ಸದ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ, ಯಾವಾಗ ಆಗುತ್ತೆ ಅಂತ. 27. ಯಾವ ಜಾಬಲ್ಲೂ ಇಲ್ವಾ ಈಗ? ಇಲ್ಲ ಗುರುಜಿ, ಸ್ವಲ್ಪ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಮಾಡ್ತಾ. 23 ವರೆಗೂ ಮರ್ಕ್ಯುರಿ, ಆಮೇಲೆ ಕೇತು. ಮರ್ಕ್ಯುರಿಯ ಕಾಂಬಿನೇಷನ್ ಹೇಗಿದೆ? 23 ವರೆಗೂ 12 ಇದೆ. ಕೇತು 6, 12, 1, 7, 12. ಇಲ್ಲ ಸರ್, ಗೌರ್ಮೆಂಟ್ ಜಾಬ್ ಇಲ್ಲ ನಿಮಗೆ. ತುಂಬಾನೇ ಟಫ್ ಇದೆ. ಕಸ್ಪಲಲ್ಲಿ ನೋಡಿ ಚೆಕ್ ಮಾಡ್ತೀನಿ. 6ನೇ ಮನೆ ಮಂಗಳ ಬಂದಿದೆ.
6ನೇ ಮನೆ ಮಂಗಳ, ಲಗ್ನದಲ್ಲಿ ಏನಾದ್ರು ಇದೆಯಾ? ಸೂರ್ಯ, ಚಂದ್ರ, ಬುಧ, ಶುಕ್ರ, ರಾಹು. ಟೆಕ್ನಿಕಲ್ ಲೈನ್ ಏನಾದ್ರು ಓದಿದ್ರೆ ಒಳ್ಳೇದು, ಅಬ್ರಾಡ್ ಟ್ರೈ ಮಾಡಿ ನನ್ನ ಸಜೆಷನ್ನು. ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಟೆಕ್ನಿಕಲ್ ಅಲ್ಲಿ ಏನಾದ್ರು ಓದಿದ್ರೆ ಟ್ರೈ ಮಾಡಿ. ಏನು ಓದಿದ್ದೀರಾ? ಪವರ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಅಬ್ರಾಡ್ ಟ್ರೈ ಮಾಡಿ. ಹಾ, ಇಲ್ಲ ಅಂದ್ರೆ 1712 ನೀವೇ ಓನ್ ಬಿಸ್ನೆಸ್ ಮಾಡಕ್ಕಲ್ವಾ? ಟ್ರೈ ಮಾಡ್ಬೋದು ಗುರುಜಿ. ಖಂಡಿತ ಆಗುತ್ತೆ. ಯಾವಾಗ ಸಿಂಗಲ್ ಒನ್ ಇರೋದ್ರಿಂದ ಸೆಲ್ಫ್ ಎಫರ್ಟ್ ಇರುತ್ತೆ. ನೀವು ಇನ್ವೆಸ್ಟ್ ಮಾಡಬಾರ್ದು, ಆಯ್ತಾ? ಬಟ್ ನೀವು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್, ಎಲೆಕ್ಟ್ರಿಕಲ್ ಇಂಜಿನಿಯರ್ ಬರುತ್ತಲ್ಲ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ತಗೊಳ್ತಲ್ಲ, ಎಲೆಕ್ಟ್ರಿಕಲ್ದೆಲ್ಲ ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಒನ್ ಸೆಲ್ಫ್ ಎಫರ್ಟ್ ಇಂದ ದುಡ್ಡು ಬರುತ್ತೆ ನಿಮ್ಗೆ. ಒನ್ ಅಂದ್ರೆ ಓಕೆ, ನೇಮ್ ಅಂಡ್ ಫೇಮ್ ಬರುತ್ತೆ. ಸ್ವಲ್ಪ ನೀವು ಎಲ್ಲ ಟ್ರೈ ಮಾಡಿ. ನಾನು ಇನ್ನು 27 ಇಯರ್ಸ್. ನೀವು ಏನಾದ್ರೂ ಎಲ್ಲಾನು ಫೇಲ್ ಆದ್ರೆ ನನ್ನ ಒಂದು ರೀಡಿಂಗ್, ಮುಂದಿನ ದಶಾ ರೀಡಿಂಗ್ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಈ ಲೈನಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಒಂದು, ಅಬ್ರಾಡ್ ಅಲ್ಲಿ ಎಸ್ಪೆಷಲಿ 12 ಇರೋದ್ರಿಂದ ಸಾಫ್ಟ್ವೇರ್ ಲೈನ್ ಒಳ್ಳೇದಾಗುತ್ತೆ. ಅದು ಬಿಟ್ರೆ 1 ಅನ್ನೋದು ಯಾವಾಗಲೂ ಸೆಲ್ಫ್ ಎಫರ್ಟ್, ನಾವು ಒಬ್ಬನೇ ಮಾಡ್ತಕ್ಕಂಥ ಕೆಲಸ. ಸೊ ಒಂದು ಕಾಂಟ್ರಾಕ್ಟರ್ ಆಗಿ ನೀವೇ ಹೋಗಿ ನೀವೇ ಸ್ವಲ್ಪ ಆರ್ಡರ್ ಹಿಡಿದು, ಕೆಲವೆಲ್ಲ ಬಿಲ್ಡಿಂಗ್ ಎಲ್ಲ ಹಿಡಿದು, ಅಲ್ಲಿ ನೀವು ಎಲೆಕ್ಟ್ರಿಕಲ್ ಲೈನ್, ಟೆಕ್ನಿಕಲ್ ಲೈನ್ ಅಂತ ಹೇಳಿದೆ, ಟೆಕ್ನಾಲಜಿ, ಟೆಕ್ನಿಕಲ್, ಅದರಲ್ಲಿ ಸ್ವಲ್ಪ ಹೊಸ ಬಂದಿರತಕ್ಕಂಥದ್ದೆಲ್ಲ ಆ ಲೈನಲ್ಲಿ ನೀವು ಸ್ವಲ್ಪ ಇಳಿರಿ. ಶುಕ್ರ ತುಂಬಾ ಅನುಕೂಲಕರವಾಗಿದೆ, ಎಸ್ಪೆಷಲಿ 12 ಬಂದಿರೋದ್ರಿಂದ ಅದನ್ನ ಇನ್ವೆಸ್ಟ್ ಇಲ್ಲದೆ ಮಾಡಿದಾಗ 811 ಕಾಂಬಿನೇಷನ್ ಪಬ್ಲಿಕ್ ಮನಿ ಅಂತ ಕರಿತೀವಿ. 811 ಪಬ್ಲಿಕ್ ಮನಿ, ಬಟ್ ನೀವು ಇನ್ವೆಸ್ಟ್ ಮಾಡಬಾರ್ದು. ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ, ಚೆನ್ನಾಗಿ ದುಡ್ಡು ಬರುತ್ತೆ. 12 ಕಾಂಬಿನೇಷನ್ ನೀವು ಇನ್ವೆಸ್ಟ್ ಮಾಡದೇ ಇರೋದು ಮಾಡಿದ್ರೆ ಎಕ್ಸಲೆಂಟ್. ಒಂದು ಬಲಗೈ ತೋರ್ ಬೆಳಗ್ಗೆ ಒಂದು ಸೌತ್ ಆಫ್ರಿಕನ್ ಯೆಲ್ಲೋ ಸಫೈರ್ ಹಾಕೊಳ್ಳಿ, ನಮ್ಮ ಆಫೀಸಲ್ಲಿ ಕೇಳಿ, ಖಂಡಿತ ಚೆನ್ನಾಗಿರೋದು ಸಿಗುತ್ತೆ. ಮತ್ತೆ 9 ಮುಖದ ರುದ್ರಾಕ್ಷಿ ಹಾಕಿ, ನಾವು ಹೇಳಿದ್ದು ಹಾಕೊಳ್ಳಿ, ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ನಮಸ್ಕಾರ. ಓಕೆ, ಒಂದು ಸಣ್ಣ ಬ್ರೇಕ್ ಆದ್ಮೇಲೆ ಮತ್ತೆ ಇನ್ನೊಂದು ಕಾಲ್ ತಗೊಳ್ಳೋಣ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿ ಸಂಗ್ರಹ ಹಾಗೂ ಸಂಯೋಜಿಸಿದ ಪುಸ್ತಕ ಮಂತ್ರ, ಯಂತ್ರ, ತಂತ್ರ, ಗ್ರೀನ್ ಪರಿಹಾರದ ಕೈಪಿಡಿ ಹಾಗೂ ಅಂಗೈಯಲ್ಲಿ ವಾಸ್ತು ಪುಸ್ತಕವನ್ನ ಖರೀದಿಸಿ ಓದಿ. ಇದು ನಿಮ್ಮ ಸಮಸ್ಯೆಗಳ ಪರಿಹಾರದ ಪುಸ್ತಕ. ಮದುವೆ ವಿಳಂಬ ಹಾಗೂ ಸಂಸಾರದಲ್ಲಿರುವ ಕಲಹದಿಂದ ಮುಕ್ತಿ, ಪತಿ ಪತ್ನಿ ಸಮಸ್ಯೆಗೆ ಪರಿಹಾರ, ವಾಸ್ತು ಸಮಸ್ಯೆ ನಿವಾರಣೆ, ವಿದ್ಯೆ ಸಮಸ್ಯೆಗಳಿಗೆ ಸೂಕ್ತ ಮಾರ್ಗ, ಆರ್ಥಿಕ ಸಮಸ್ಯೆಗಳಿದ್ರೆ ಹಣ ಗಳಿಸುವ ಹಾಗೂ ಹಣ ಉಳಿಸಿಕೊಳ್ಳುವ ಮಾರ್ಗ. ಪುಸ್ತಕದ ಬುಕಿಂಗ್ ಆಗಿ ಕರೆ ಮಾಡಿ 98441655 9513577337. ಓಕೆ, ವೆಲ್ಕಮ್ ಬ್ಯಾಕ್. ನಮ್ಮ ಈ ಸೃಷ್ಟಿಯ ರಹಸ್ಯ ತಿಳ್ಕೋಬೇಕಾದ್ರೆ ಬಹಳ ನಮ್ಮ ಋಷಿಮುನಿಗಳು ಆಲ್ರೆಡಿ ಕೊಟ್ಟಿದ್ದಾರೆ. ಶಬ್ದಾಧಿಪತೆಯೇ ತನಂ ತನಂ ಸ್ವಾಹ ಅಂತ ಹೇಳ್ತಾರೆ. ಶಬ್ದಾಧಿಪತೆಯೇ ತನಂ ತನಂ ಸ್ವಾಹ. ಇದರ ಅರ್ಥ ಏನು ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ 2 ಕಿವಿ ಇದೆ. ಖಂಡಿತ 2 ಕಿವಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕೇಳಿಸದೇ ಇರೋರಿಗೆ ಬಿಟ್ಟು ಮೊಟ್ಟ ಮೊದಲದಾಗಿ ಎಲ್ಲವನ್ನೂ ಅರ್ಥೈಸೋದು ಮಾತಿನಿಂದ. ಅಂಡರ್ಸ್ಟ್ಯಾಂಡಿಂಗ್ ಈಸ್ ಬೈ ದಿ ವರ್ಡ್ಸ್ ಸ್ಪೋಕನ್. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಮಂತ್ರ ಹೇಳಿದ್ರೆ ವರ್ಕ್ ಆಗಲ್ಲ. ಸೊ ಸ್ಟೂಡೆಂಟ್ಸ್ಗೆ ಟೀಚರ್ ಪಾಠ ಮಾಡಬೇಕಾದ್ರೆ ಆ ವರ್ಡ್ಸ್ನ, ಅರ್ಥ ಆಗ್ತಕ್ಕಂಥ ವರ್ಡ್ಸ್ನ ಫಸ್ಟ್ ಅಕ್ಷರದಲ್ಲಿ ಕೊಟ್ಟು, ಅಕ್ಷರಗಳಿಂದ ಪದಗಳಾಗಿ, ಪದಗಳಿಂದ ವ್ಯಾಖ್ಯ, ಈ ಪದಗಳಿಂದ ವ್ಯಾಖ್ಯ ಆಗಿ ಆ ವ್ಯಾಖ್ಯದ ಅರ್ಥೈಸ್ಕೊಳ್ಳೋದೆ ಒಂದು ಮಾದರಿ ನಮ್ಮ ಜೀವನಕ್ಕೆ.
ಎಷ್ಟೋ ಜನ ಇವಾಗ BEd ಓದಿದ್ದಾರೆ ಅಂದ್ರು, ಇಂಜಿನಿಯರಿಂಗ್ ಓದಿದೀವಿ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಬೇಕು, ಅದರ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ತರಗತಿಗಳಲ್ಲಿ ಎಲೆಕ್ಟ್ರಿಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳ ಉಚ್ಚಾರಣೆಯಿಂದ ಆ ವ್ಯಕ್ತಿಗೆ ಅರ್ಥ ಆಗಿರುತ್ತೆ. ಇದೊಂದು ಟಾಪಿಕ್ ನೀವು ಅರ್ಥ ಮಾಡ್ಕೊಂಡ್ರೆ ಮಂತ್ರ ಯಾಕೆ ಹೇಳಬೇಕು ಅನ್ನೋದು ಈ ವ್ಯಂಗ್ಯ ಮಾಡ್ತಕ್ಕಂಥ ಮಂಗ್ಯಗಳಿಗೆ ಒಂದು ವಿಚಾರ. ಯಾಕಂದ್ರೆ ಆ ಮಂಗ್ಯ ಕೂಡ ಒಂದು ಪರಿಸ್ಥಿತಿಲಿ ಇರುತ್ತೆ. ಮಂಗ್ಯ ಈ ಮಂತ್ರದ ಶಕ್ತಿ, ನಮ್ಮ ಹಿಂದೂ ಧರ್ಮದ ಶಕ್ತಿ ತಿಳಿದಲೆ ಈ ಯಂಗ್ಸ್ಟರ್ಸ್ ಎಸ್ಪೆಷಲಿ ಅವಹೇಳನ ಮಾಡ್ತಕ್ಕಂಥದ್ದು ಅವರಿಗೆ ಬುದ್ಧಿ ಯಾವ ಮಟ್ಟಕ್ಕಿದೆ ಅಂತ ತೋರಿಸುತ್ತೆ. ಯಾಕಂದ್ರೆ ಅವರು ಒಂದು ಶಾಲೆಯಲ್ಲಿ ಕೂತಿರ್ತಾರೆ. ನಾವಿಲ್ಲಿ ಮಂತ್ರ ಅಂದ್ರೆ ಒಂದು ಪದ, ಒಂದು ಶಕ್ತಿ, ಒಂದು ಎನರ್ಜಿ, ಒಂದು ಫ್ರೀಕ್ವೆನ್ಸಿ, ಒಂದು ವೈಬ್ರೇಷನ್ ಅಂತ ಹೇಳ್ತೀವಿ. ಅವರು ಗುರುಗಳಿಂದ ಪಾಠ ಕೇಳ್ತಾ ಇರ್ತಕ್ಕಂಥದ್ದು ಅವ್ರು ಏನೇ ಓದಿರ್ಬೋದು, ಇಂಜಿನಿಯರಿಂಗೋ ಮೆಡಿಕಲ್ಲೋ ಎಲ್ಲಾನು. ಒಬ್ಬ ಡಾಕ್ಟರ್ ಓದಬೇಕಾದ್ರೂ ಕೂಡ ಆ ಡಾಕ್ಟರಲ್ಲಿ ಬರ್ತಕ್ಕಂಥ ವೈದ್ಯಕೀಯ ರಂಗದಲ್ಲಿ ಬರ್ತಕ್ಕಂಥ ಶಬ್ದಗಳನ್ನ ಅವರು ಆಲಿಸಿ ಅದನ್ನ ನಮ್ಮ ಮೈಂಡ್ ಅಲ್ಲಿ ಸ್ಟೋರ್ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಹೌ ಎವ್ರಿಥಿಂಗ್ ಈಸ್ ಆನ್ ದಿ ವರ್ಡ್ಸ್ ಓನ್ಲಿ. ನಾವು ಏನೇ ಓದಿದ್ರು ಕೂಡ ನಮಗೆ ಸ್ವಲ್ಪ ಅರ್ಥ ಆಗಲ್ಲ. ಇನ್ನೊಬ್ರು ಆ ವರ್ಡ್ಸ್ ಮುಖಾಂತರ ಹೇಳಿ ಕಿವಿಗೆ ಬಿದ್ದಾಗ ಆಲೋಚನೆ, ದಿ ಮೈಂಡ್ ಗೋಸ್ ಅಪ್, ದಿ ಐಸ್ ಗೋಸ್ ಅಪ್ ಟು ಥಿಂಕ್. ಇನ್ನೊಂದು, ಪಾಠವನ್ನು ಕೇಳಬೇಕು ಅಂತಂದ್ರೆ ಆಯಾ ಸಬ್ಜೆಕ್ಟ್ದು ವರ್ಡ್ಸ್ ನಮಗೆ ಬರಲೇಬೇಕು. ನಾನು ಮೆಡಿಕಲ್ ಕ್ಲಾಸಲ್ಲಿ ಕೂತಿದ್ದೀನಿ. ಇಂಜಿನಿಯರಿಂಗ್ ಸಬ್ಜೆಕ್ಟ್ ಬಂದಾಗ ಆ ವರ್ಡ್ಸ್ ಕ್ರಿಸ್ ಕ್ರಾಸ್ ಆಗುತ್ತೆ, ಕ್ರಿಸ್ ಕ್ರಾಸಿಂಗ್ ವರ್ಡ್ಸ್. ನಾನು ಕೂತಿರೋದು ಮೆಡಿಕಲ್ ಕ್ಲಾಸಲ್ಲಿ, ಬಟ್ ಇಲ್ಲಿ ಇಂಜಿನಿಯರಿಂಗ್ ಪಾಠ ನಡೀತಾ ಇದೆ. ನನಗೆ ಅರ್ಥ ಆಗ್ತಾ ಇಲ್ಲ, ತಲೆಗೆ ಹೋಗ್ತಾ ಇಲ್ಲ. ಅಥವಾ ನಾನು ಇಂಜಿನಿಯರಿಂಗ್ ಕ್ಲಾಸಲ್ಲಿ ಕೂತಿದ್ದೀನಿ, ಮೆಡಿಕಲ್ದಲ್ಲಿರ್ತಕ್ಕಂಥ ಅನಾಟಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಬಾಡಿ ಪಾರ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ನನಗೆ ಅದೇನೇನೋ ವರ್ಡ್ಸ್ ಹೇಳ್ತಾ ಇದ್ದಾರೆ, ಬ್ರೈನ್ ಡಿಸೆಕ್ಟ್ ಮಾಡ್ತಾ ಇದ್ದಾರೆ, ನನಗೇನೋ ಅರ್ಥನೇ ಆಗ್ತಾ ಇಲ್ಲ, ಸ್ಟಾರ್ಟಿಂಗ್ ಇಂದ ಬಂದಿಲ್ಲ, ಅರ್ಥ ಆಗ್ತಾ ಇಲ್ಲ. ಹೀಗೆ ಯಾಕೆ ಮಂತ್ರದಲ್ಲಿ ಶಕ್ತಿ ಇದೆ ಅಂತ ಹೇಳಕ್ಕೆ ಒಂದು ಸಣ್ಣ ಉದಾಹರಣೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಯಾರು ಮಂತ್ರದ ಬಗ್ಗೆ ವ್ಯಂಗ್ಯ ಮಾಡಕ್ ಹೋಗೋದಿಲ್ಲ. ಯಾರು ಯಾವ ಉಪದೇಶ ಮಾಡಿದ್ರು ಕೂಡ ನಿಮಗೆ ಮಂತ್ರನೇ ಅದು. ನಿಮಗೆ ಬ್ಲೆಸ್ಸಿಂಗ್ ಮಾಡಿದ್ರು ಕೂಡ, ಚೆನ್ನಾಗಿರು ಅಂತ ಹೇಳಿದ್ರು ಕೂಡ ಮಂತ್ರನೇ ಅದು. ಕೆಲವರು ಫೋನ್ ಮಾಡ್ಬಿಟ್ಟು ನಿಮ್ಮ ಬರ್ತ್ಡೇ ದಿವಸ ವಿಶ್ ಮಾಡ್ತಾರಲ್ಲ, ಆ ಶಬ್ದ ನಿಮಗೆ ಕಿವಿ ಬಿದ್ದಾಗ ಆನಂದ ಆಗತ್ತೆ. ಹ್ಯಾಪಿ ಬರ್ತ್ಡೇ ಟು ಯು. ಇವನ್ ದೋಸ್ ವರ್ಡ್ಸ್, ದಿ ವಿಶಿಂಗ್ ವರ್ಡ್ಸ್ ಬರಲೇಬೇಕು. ನಿಮ್ ಬರ್ತಡೇನಾ ಸುಮ್ಮನೆ ಲೈಂಗ್ ಲ್ಯಾಂಗ್ವೇಜ್, ಸುಮ್ಮನೆ ಹಿಂಗಂದ್ರೆ ಅಂದ್ಬಿಟ್ಟು ಹೋಗ್ಲಿ ನೋಡೋಣ. ಒಂದು 50 ಜನ ಬರಲಿ, ನೀವೊಂದು ಈಗೆಲ್ಲ ಕೇಕ್ ಕಟ್ ಮಾಡೋ ವಾಡಿಕೆ, ಒಂದು 50 ಜನ ಬರ್ತಾರೆ, ಬರ್ತಡೇ ಬರ್ತಾರೆ, ಕಟ್ ಮಾಡ್ತಾರೆ, ಚಪ್ಪಾಳೆ ಹೊಡಿತಾರೆ ಅಷ್ಟೇ, ಅದು ಸೌಂಡೇ. ಆ ಸೌಂಡ್ ಚಪ್ಪಾಳೆನೂ ಒಂದು ಸೌಂಡ್. ಚಪ್ಪಾಳೆ ಹೊಡೆದಾಗ ಎವ್ರಿಬಡಿ ಆರ್ ಗ್ರೀಟಿಂಗ್ ಮೀ ಅಂತೆಲ್ಲ ನೋಡ್ತೀವಲ್ಲ, ಅಲ್ಲೂ ಸೌಂಡ್ ಬಂತಲ್ವಾ. ಎವ್ರಿಥಿಂಗ್ ಇನ್ ದಿ ಯೂನಿವರ್ಸ್, ದಿ ಆರಿಜಿನ್ ಆಫ್ ದಿ ಯೂನಿವರ್ಸ್ ಇಸ್ ಎಕ್ಸ್ಪ್ರೆಸ್ ಥ್ರೂ ಸೌಂಡ್ ವೈಬ್ರೇಷನ್. ಶಬ್ದದಿಂದನೇ ವೈಬ್ರೇಷನ್ ಬಂದಿರತಕ್ಕಂಥದ್ದು. ಇದನ್ನ ರೂಟ್ ಆಗಿಟ್ಕೊಂಡೇ ನಮ್ಮ ಋಷಿಮುನಿಗಳು ಎಲ್ಲರೂ ಕೂಡ ನಿಮ್ಗೆ ಏನೇ ಸಮಸ್ಯೆ ಬಂದರೂ ಕೂಡ ಮಂತ್ರ ಹೇಳ್ಕೊಳ್ಳಿ. ಈ ಯಂಗ್ಸ್ಟರ್ಸ್ಗಳು ನಿಮ್ಮ ಕಿವಿಗೆ ನಾನು ತುಂಬ್ತಾ ಇದ್ದೀನಿ ಥ್ರೂ ವರ್ಡ್ಸ್. ನೀವೇನೇನು ಕಲ್ತಿದ್ದೀರಾ, ಯು ಆರ್ ಲರ್ನ್ ಥ್ರೂ ವರ್ಡ್ಸ್. ನೀವೇನೇನು ಎಕ್ಸ್ಪ್ರೆಸ್ ಮಾಡ್ತೀರಾ, ಯು ಆರ್ ಎಕ್ಸ್ಪ್ರೆಸಿಂಗ್ ಥ್ರೂ ವರ್ಡ್ಸ್. ನೀವೇನೇನು ಎಲ್ಲೆಲ್ಲಿ ಹೋಗಿ ಯಾರನ್ನ ಗ್ರೀಟ್ ಅಂಡ್ ಮೀಟ್ ಮಾಡ್ತೀರಾ, ಇಟ್ ಈಸ್ ಆಲ್ ಎಕ್ಸ್ಪ್ರೆಸ್ ಥ್ರೂ ವರ್ಡ್ಸ್. ಸೈಲೆಂಟ್ ಆಗಿ ಹೋಗಿ ಸುಮ್ಮನೆ ಒಂದು ಬರ್ತ್ಡೇ ಪಾರ್ಟಿಲಿ ಕೇಕ್ ಕಟ್ ಮಾಡಿಕೊಂಡು ತಿಂದ್ಬಿಟ್ಟು ಸುಮ್ಮನೆ ಹಂಗೆ ವಾಪಸ್ ಬಂದ್ರೆ ಯಾಕೆ ಈ ಥರ ಆಡ್ತಾ ಇದ್ದಾರೆ ಜನಗಳೆಲ್ಲ, ಲೂಸ್ಗಳ ಎಕ್ಸ್ಪ್ರೆಷನ್ ತಾನೇ ನಮ್ಮ ಮೈಂಡ್ಗೆ ಹೋಗೋದು. ಒಂದು ಸಿನಾರಿಯೋ ಯೋಚನೆ ಮಾಡಿ.
ನೀವೆಲ್ಲರೂ ಕರೆದಿದ್ದೀರಾ, ಒಬ್ರು ಮಾತಾಡಲ್ಲ ನಿಮ್ಮ ಹತ್ರ, ಸುಮ್ ಬಂದಿದ್ದಾರೆ. ನೀವು ಇನ್ವೈಟ್ ಮಾಡಿದ್ರೆ ಬಂದಿದ್ದಾರೆ. ಕೇಕ್ ಕಟ್ ಮಾಡಿದ ತಕ್ಷಣ ಯಾರು ಚಪ್ಪಾಳೆ ಹೊಡೆದಿಲ್ಲ, ಸುಮ್ ಕೂತಿದ್ದಾರೆ. ಕೇಕ್ ಕಟ್ ಮಾಡಿದ್ರೆ ಹಿಂಗ್ ನೋಡ್ತೀರಾ, ಯಾರು ಏನು ಚಪ್ಪಾಳೆ ಹೊಡೆದಿಲ್ಲ. ಏನಿದು ಹ್ಯಾಪಿ ಬರ್ತ್ಡೇ ಟು ಯಾರು ಹೇಳಲೇ ಇಲ್ಲ. ನೀವೇ ಹೇಳ್ಕೊಂಡಾಗ ನಿಮಗೆ ನಾಚಿಕೆ ಆಗುತ್ತೆ. ದಿ ಅದರ್ ಪರ್ಸನ್ ಹೂ ಗ್ರೀಟ್ಸ್ ಥ್ರೂ ದಿ ವರ್ಡ್ಸ್ ಚೇಂಜಸ್ ಯುವರ್ ಮೈಂಡ್, ಆಕ್ಟಿವೇಟ್ಸ್ ಯುವರ್ ಮೈಂಡ್. ಅದಕ್ಕೆ ಮಂತ್ರಗಳು, ವರ್ಡ್ಸ್, ಆಲ್ಫಾಬೆಟ್, ಸೆಂಟೆನ್ಸಸ್ ಯಾವುದೇ ಆಗಿರ್ಬೋದು, ಅದು ನಮ್ಮ ಮೈಂಡಿಗೆ, ನಮ್ಮ ಮನಸ್ಸಿಗೆ ಆಕ್ಟಿವೇಟ್ ಆಗುತ್ತೆ. ಸೊ ಆಲ್ರೆಡಿ ಹೇಳ್ತಾ ಇದ್ದೆ ನಾನು, ನಮ್ಗೆ ಯಾವ ಸಬ್ಜೆಕ್ಟ್ ತಗೊಂಡಿರ್ತೀವೋ ಅದು ವರ್ಡ್ಸ್ ಬರಬೇಕು. ಯಾವುದೋ ಸಬ್ಜೆಕ್ಟ್ ತಗೊಂಡು ಯಾವುದೋ ಕ್ಲಾಸಲ್ಲಿ ಕೂತ್ಕೊಂಡ್ರೆ ವರ್ಡ್ಸ್ ಕ್ರಿಸ್ ಕ್ರಾಸ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಆಗಲ್ಲ, ಬೋರ್ ಆಗುತ್ತೆ, ಕೋಪ ಬರುತ್ತೆ, ಎದ್ದೋಗ್ಬಿಡ್ತೀವಿ. ಹಾಗೆ ಕಾಸ್ಮಿಕ್ ಅಲ್ಲಿ ಕೇಳ್ತಾ ಇರ್ತವೆಲ್ಲಾನು. ವಿ ಆರ್ ಆಲ್ ಬಾರ್ನ್ ಹಿಯರ್. ನಾವೇನೂ ಮಾಡಿಲ್ಲ ಇಲ್ಲಿ, ಯಾವುದನ್ನು ನಾವು ತಂದಿಲ್ಲ. ಬರಬೇಕಾದ್ರೆ ಹೋಗ್ಬೇಕಾದ್ರೂ ಯಾವುದು ತಗೊಂಡು ಹೋಗಲ್ಲ. ವಿ ಜಸ್ಟ್ ಕಮ್ ಹಿಯರ್ ಟು ಎಂಜಾಯ್ ದಿ ಲಕ್ಸುರಿ ಹಿಯರ್. ಲಕ್ಸುರಿ ಆಫ್ ಎವ್ರಿಥಿಂಗ್, ಲಕ್ಸುರಿ ಆಫ್ ನಾಲೆಡ್ಜ್, ಲಕ್ಸುರಿ ಆಫ್ ನೇಚರ್, ಲಕ್ಸುರಿ ಆಫ್ ಫುಡ್, ಲಕ್ಸುರಿ ಆಫ್ ಕ್ಲೋಥಿಂಗ್, ಲಕ್ಸುರಿ ಆಫ್ ಹೆಲ್ತ್, ಲಕ್ಸುರಿ ಆಫ್ ಫ್ರೆಂಡ್ಸ್. ಎಲ್ಲರೂ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲಿ ಬಂದು ನಾವು ವ್ಯತ್ಯಾಸಗಳನ್ನ ಕಂಡುಹಿಡಿತಾ ಇರ್ತೀವಿ. ದಟ್ ಈಸ್ ದಿ ಮೋಸ್ಟ್ ಡೇಂಜರಸ್ ಥಿಂಗ್. ಪ್ರತಿಯೊಂದು ಇವತ್ತು ಇಷ್ಟು ಸಣ್ಣ ಬದುಕಲ್ಲಿ ವ್ಯಾಜ್ಯಗಳು ನಡೀತಾ ಇದೆ, ಇಷ್ಟು ಸಣ್ಣ ಬದುಕಲ್ಲಿ ಒಡೆದಾಟ ನಡೀತಾ ಇದೆ, ಇಷ್ಟು ಸಣ್ಣ ಬದುಕಲ್ಲಿ ನಂದು ನನಗೆ ಬರಬೇಕು ಅನ್ನೋ ಒಂದು ಅಹಂ. ಇಷ್ಟು ಸಣ್ಣ ಬದುಕು. ನಮಗೆ ಜೀವನ ಅರ್ಥ ಮಾಡ್ಕೊಳ್ಳೋ ಅಷ್ಟಕ್ಕೆ 25 ವರ್ಷ ಆಗೋಗುತ್ತೆ. ನಾವು ಏನು ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ 25. ಆವರೇಜ್ ಇವಾಗ ನಾವು ಏನು ಮಾಡಿದ್ರು ಕೂಡ ವಾಟ್ ಯು ಕ್ಯಾನ್ ಆಲ್ ಎಂಜಾಯ್ ಇಸ್ ಮ್ಯಾಕ್ಸಿಮಮ್ 60, 70 ಇಟ್ಕೊಳ್ಳಿ. 70ಲಿ ನಮ್ಮ ಬದುಕು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ 25 ಹೊಟ್ಟೋಯ್ತು. ಇನ್ನೇನು ಉಳಿದಿದೆ ಅಲ್ಲಿ? ಇನ್ನು ನೆಕ್ಸ್ಟ್ ನಾವು ಮದುವೆ ಆಗಿ ಅವ್ರನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಬಾಳ್ವೆ ಮಾಡೋ ಅಷ್ಟಕ್ಕೆ ಒಂದು 10 ವರ್ಷ ಹೊಟ್ಟೋಯ್ತು. ಇನ್ನ ಮಕ್ಕಳು ಬಂದು ಅವರ ಆಟ ಪಾಠ ಎಲ್ಲ ನೋಡ್ಕೊಂಡು ಅವ್ರ ಮುಂದೆ ನಮ್ಮನ್ನು ಹೆಂಗೆ ನೋಡ್ಕೊಳ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋ ಅಷ್ಟಕ್ಕೆ ಇನ್ನೊಂದು 15 ವರ್ಷ ಅದರಲ್ಲಿ ಹೊಟ್ಟೋಯ್ತು. ಅಷ್ಟೊತ್ತಿಗೆ ನಮಗೆ 50 ವರ್ಷ ಆಗೋಯ್ತು. ಅವರು 15ನೇ ವರ್ಷ ಬಂದು ಅವ್ರು ಇನ್ನೇನು ಟರ್ನ್ ಆಗ್ತಾ ಇದಾರೆ, ಗುಡ್ಡೋ ಬೇಡ ಗೊತ್ತಿಲ್ಲ, ನಮಗೆ ಎದುರು ಉತ್ತರ ಕೊಡೋ ಅಷ್ಟಕ್ಕೆ ನಮ್ಗೆ 50 ಆಗೋಯ್ತು. ಇದ್ರ ಮಧ್ಯದಲ್ಲಿ ನಾವು ನಮ್ದು ಅಂತ ಫೈಟ್ ಮಾಡ್ತಾ ಇದೀವಿ. ಆ ಆಸ್ತಿ, ಈ ಆಸ್ತಿ, ಈ ಕಡೆ ಹೊಲ ಬಿಡಲ್ಲ, ದಾರಿ ಹೋಗಕ್ ಬಿಡಲ್ಲ. ಇಂಥ ತಾಮಸ ಗುಣದವರು ಇರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು. ಈ ಸಣ್ಣ ಬದುಕು ಖುಷಿಯಾಗಿ ಹೋಗ್ಬೇಕು. ಪದಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಹೋಗ್ಬೇಕು. ಅದು ಯಾವುದು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಲಿಯುಗದಲ್ಲಿ ಇನ್ನೂ ವರ್ಷ ಆಗುತ್ತೆ. ಕಲಿಯುಗದಲ್ಲಿ ಎಲ್ಲಾನು ಸಿಗ್ತಾ ಹೋಗುತ್ತೆ, ನೆಮ್ಮದಿ ಒಂದು ಬಿಟ್ಟು. ಯಾವ ವಿಚಾರದಲ್ಲೂ ಆಗಿದ್ರೆ ನೆಮ್ಮದಿ ಇರಲ್ಲ, ನೋ ಪೀಸ್. ಅದಕ್ಕೆ ಇಲ್ಲಿ ಮಂತ್ರನೇ ಫೈನಲ್ ಆಗಿ ನಮಗೆ ಪೀಸ್ ಕೊಡೋದು. ಆ ಶಬ್ದ ನಾವು ಯಾವಾಗ ಕಾಸ್ಮಿಕ್ಗೆ ಕಳಿಸ್ತೀವಿ, ಇಂಥದ್ದು ಬೇಕು ಅಂತ ಕಳಿಸೋದು. ಓಂ ಗಂ ಗಣಪತಯೇ ವರವರದ ಸರ್ವ ಜನಮೇ ವಶಮಾನಾಯ ಸ್ವಾಹ. ಇದನ್ನ ಅನೇಕ ಮಂತ್ರಗಳು, ಪುರೋಹಿತರುಗಳು ಹೇಳ್ತಾ ಇರ್ತಾರೆ. ವಶಮಾನಾಯ ಸ್ವಾಹ ಅಂತ ನಾವು ವರ್ಡ್ಸ್ ಕಳಿಸ್ತಾ ಇದೀವಿ. ವಿ ಆರ್ ಕಾಲಿಂಗ್ ಆಲ್ ದಿ ಪೀಪಲ್ ಹೂ ಕ್ಯಾನ್ ಹೆಲ್ಪ್ ಮೀ. ಅನೇಕ ಜನರು ನಮ್ಮ ಮೇಲೆ ನಿಷ್ಠೂರ ಪಡ್ತಾ ಇದ್ದಾರೆ. ಹುಟ್ಟಿರ್ತಕ್ಕಂಥ ಮನುಷ್ಯ ಸನ್ಯಾಸಿ ಜೀವನ ಮಾಡಕ್ಕೆ ಇಷ್ಟಪಡಲ್ಲ, ಸಂಸಾರವನ್ನು ಮಾಡಕ್ಕೆ ಇಷ್ಟಪಡ್ತಾನೆ. ಸಂಸಾರ ಅಂದ್ರೆ ಬರೀ ತಂದೆ ತಾಯಿ ಅಥವಾ ಹೆಂಡತಿ ಗಂಡ ಅಂತ ಅಲ್ಲ, ನೆರೆಹೊರೆಯವರು, ಫ್ರೆಂಡ್ಸು, ಮತ್ತೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ದೊಡ್ಡಪ್ಪ ಚಿಕ್ಕಪ್ಪ ಮತ್ತೆ ದೂರದ ರಿಲೇಷನ್ ಅವರೆಲ್ಲ ಸೇರ್ತಾರೆ. ಇವೆಲ್ಲ ಬರ್ತಕ್ಕಂಥದ್ದು ಸಂಸಾರ.
ಇವೆಲ್ಲ ಸಂಸಾರ. ಆದರೆ ಸಂಸಾರ ಬಹಳ ದುಃಖವನ್ನು ತರ್ತಕ್ಕಂಥದ್ದು. ಯಾಕಂದ್ರೆ ವಿ ಆರ್ ಎಕ್ಸ್ಪೆಕ್ಟಿಂಗ್ ವಾಟ್ ಅದರ್ ಸ್ಪೀಕ್. ನಮಗಿರ್ತಕ್ಕಂಥ ಒಂದು ಸರೌಂಡಿಂಗ್ ಅಲ್ಲಿ ಇವ್ರೇನ್ ಅನ್ಕೋತಾರೋ ಅವ್ರೇನ್ ಅನ್ಕೋತಾರೋ ಅನ್ನೋದು. ಒಬ್ಬನಿಗೆ ಮಂತ್ರ ವರ್ಕ್ ಆಗಲ್ಲ ಅಂತಿರಲ್ಲ, ವರ್ಡ್ಸ್ ವರ್ಕ್ ಆಗಲ್ಲ ಅಂತ. ಒಬ್ಬ ಮನುಷ್ಯನಿಗೆ, ಅರ್ಥ ಮಾಡ್ಕೊಳ್ಳೋ ಮನುಷ್ಯನಿಗೆ ಕತ್ತೆ ಅಂತ ಬೈರಿ. ಆಗ ಅವನು ಶಾಂತವಾಗಿದ್ರೆ ಇನ್ನೊಬ್ಬ ವ್ಯಕ್ತಿಯ ಪದಗಳನ್ನ ಯಾವ ಒಂದು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಾನೆ. ಆದರೆ ಶಾಂತವಾಗಿಲ್ಲ ಅಂದಾಗ ನನ್ನನ್ನೇ ಕತ್ತೆ ಅಂತೀಯಾ, ನನ್ನನ್ನೇ ನಾಯಿ ಅಂತೀಯಾ ಅಂತ ಹೇಳಿ ಪ್ರಚೋದನೆಗೊಳಗಾಗ್ತೀವಿ. ಆ ವರ್ಡ್ಸ್, ನಾನು ಜಸ್ಟ್ ವರ್ಡ್ಸ್ ಮೀಗೆ ಒಂದು ಸಣ್ಣ ತಾತ್ಪರ್ಯ ಕೊಡ್ತಕ್ಕಂಥದ್ದು. ಜಗಳ ಆಡಬೇಕಾದ್ರೆ ಎಲ್ಲದಕ್ಕೂ ಒತ್ತು ಕೊಟ್ಟಿರೋದು ನೀನ್ ಹಂಗಂದೆ, ನೀನ್ ಹಿಂಗಂದೆ. ಇದಕ್ಕೇನಂತೀರಾ? ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ಮನಸ್ಸುಗಳೇ ಉದುರೋಗುತ್ತೆ, ಸಂಬಂಧಗಳೇ ಉದುರೋಗುತ್ತೆ. ಮಾವಿನಕಾಯಿ ಉದುರೋದು ಸೈಡ್ಗಿಡಿ. ಮಾತುಗಳಿಂದ ಎಷ್ಟೊಂದು ಸಂಸಾರಗಳೇ ಒಡೆದೋಗಿದೆ ಅದೇ ಒಂದು ಪದದಿಂದ, ವರ್ಡ್ಸ್ ಇಂದ. ಯಾರಾದ್ರೂ ಏನಾದ್ರು ಹೇಳಿದ್ರೆ ಕೆಲವರು ಲೈಫ್ ಲಾಂಗ್ ಅದನ್ನ ಉಳಿಸ್ಕೊಂಡ್ಬಿಡ್ತಾರೆ. ಅವತ್ತು ನೀನ್ ಹಿಂಗ್ ಮಾತಾಡದೆ, ಅವತ್ತು ಹಿಂಗ್ ಮಾತಾಡದೆ. ಆ ಒಂದು ಮಂತ್ರ ಅವ್ರು ಹೇಳಿರ್ತಕ್ಕಂಥದ್ದು, ಒಂದು ಬಾಯಿಂದ ಬಂದಿರತಕ್ಕಂಥ ಒಂದು ಮಂತ್ರ. ಲೈಫ್ ಲಾಂಗ್ ನೀನ್ ಹಿಂಗಂದೆ, ನೀನ್ ಹಿಂಗಂದೆ, ನೀನ್ ಹಿಂಗಂದೆ. ಹೇಗೆ ನಮ್ಮಲ್ಲಿ ಈ ಮಾತುಗಳಿಂದನೇ ನಮ್ಮ ವೈಬ್ರೇಷನ್ಸ್ ಚೇಂಜ್ ಆಗ್ತಾ ಇದೆ, ಅದೇ ತರ ನಮ್ಮ ಕಾಸ್ಮಾಸ್ ಅಲ್ಲಿ, ಕಾಸ್ಮಿಕ್ ಅಲ್ಲಿ ಮಂತ್ರ ವರ್ಕ್ ಆಗುತ್ತೆ. ನಾವು ಕೇಳಬೇಕಷ್ಟೆ, ಬೇಡಬೇಕಷ್ಟೆ, ಇದು ಬೇಕು ಅಂತ. ಯಾಕಂದ್ರೆ ನಾವು ಹುಟ್ಟಿರೋದು ಒಂದು ಪರ್ಪಸ್ಗೋಸ್ಕರ. ನಾವು ಹುಟ್ಟಿರ್ತಕ್ಕಂಥದ್ದು ಒಂದು ಕಾರ್ಯ. ಆ ಕಾರ್ಯ ಬೇಕು ಬೇಡ ಗೊತ್ತಿಲ್ಲ, ಕರ್ಮದ ಅನುಸಾರ ಹುಟ್ಟಿದೀವಿ. ಅಲ್ಲಿ ಕರೆಕ್ಷನ್ ಆಗಕ್ಕೆ ಅಂತಂದ್ರೆ ನಾವು ಕೇಳ್ಕೋಬೇಕು. ಒಬ್ಬ ವ್ಯಕ್ತಿಗೆ ನಾವು ಬೈದಾಗ ಅವನ ಮನಸ್ಸಿಗೆ ಕೋಪ ಬಂದು ರಿಯಾಕ್ಷನ್, ದಟ್ ಈಸ್ ವಾಟ್ ಈಸ್ ದಿ ರಿಯಾಕ್ಷನ್, ಆಕ್ಷನ್ ಅಂಡ್ ರಿಯಾಕ್ಷನ್. ಯಾರಾದ್ರೂ ದಾರಿಯಲ್ಲಿ ಹೋಗೋನಿಗೆ ಹುಚ್ಚ ಅಂತ ಬೈರಿ, ದಾರಿಲಿ ಹೋಗೋರು ಹುಚ್ಚ ಅಂತ ಸುಮ್ಮನೆ ಜೋರಾಗಿ ಬೈರಿ. ನಿಲ್ಲಿಸಿ, ಎಂತ ಸಮಯ ಇದ್ರೂ ಕೂಡ ಗಾಡಿ ಸೈಡಿಗೆ ನಿಲ್ಲಿಸಿ, ನಾನು ಹುಚ್ಚ ಅಲ್ಲ ಅಂತ ಪ್ರೂವ್ ಮಾಡಕ್ ಹೋಗ್ತಾರೆ. ಶಾಂತವಾಗಿರ್ಬೇಕು. ಅವನು ಹುಚ್ಚ ಅಂದಿದ ತಕ್ಷಣ ನಾವು ಅದನ್ನ ಹೋಗಿ ಪ್ರೂವ್ ಮಾಡಿದ್ರೆ ಇಂಡೈರೆಕ್ಟ್ಲಿ ವಿ ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಆನ್ ಅಸ್. ನಾನು ಹುಚ್ಚ ಇರ್ಬೋದೇನೋ, ಇಲ್ಲ ಅವ್ರು ಪ್ರೂವ್ ಮಾಡ್ಬೇಕು ನಾನು ಹುಚ್ಚ ಅಲ್ಲ ಅಂತ. ಪ್ರೂವಿಂಗ್ ಆನ್ ದಿ ವರ್ಡ್ಸ್ ಈಸ್ ವಾಟ್ ಹ್ಯಾಪನ್ಸ್, ದಿ ಅದರ್ ವೇ ರೌಂಡ್. ಅದೊಂದು, ಅದ್ರ ಬದಲು ಒಳ್ಳೆ ಮಾತು ಹೇಳಿದ್ರೆ ಸ್ಮೈಲ್ ಮಾಡಿ ಮುಂದೆ ಹೋಗ್ತಾ ಇರ್ತಾರೆ. ಯಾವಾಗ ಅವ್ರ ಮನಸ್ಸಿಗೆ ಆಗದೇ ಇರತಕ್ಕಂಥ ವರ್ಡ್ಗಳನ್ನ ನಾವು ಯೂಸ್ ಮಾಡ್ತೀವಿ, ಅಲ್ಲೇ ನಿಂತು ವ್ಯಾಜ್ಯ ಶುರು ಆಗುತ್ತೆ. ಬಾಸ್ ತುಂಬಾ ಚೆನ್ನಾಗಿ ಇದ್ದೀರಾ ಸರ್, ಸಖತ್ತಾಗಿದ್ದೀರಾ ಸರ್, ಥ್ಯಾಂಕ್ ಯು ಸರ್, ಸೂಪರ್ ಸರ್, ಲೈಫ್ ಎಕ್ಸಲೆಂಟ್ ಸರ್ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಗುಡ್ ಲಕ್. 2 ಸ್ಮೈಲ್, ಅದನ್ನೇ 2 ಮಾತು. ಏನು ಹುಚ್ಚನ್ ತರ ಇದೆಯಾ, ತಿಕ್ಲನ್ ತರ ಇದೆಯಾ, ವರ್ಡ್ಸ್ ಸಡನ್ ಆಗಿ. ಯಾಕಂದ್ರೆ ವಿ ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿ ವರ್ಲ್ಡ್ ಥ್ರೂ ವರ್ಡ್ಸ್. ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ನಮ್ಮ ಋಷಿಮುನಿಗಳು ಯಾವ ಪದಗಳು ನಮಗೆ ಕಾಸ್ಮಿಕ್ ಜೊತೆ ನಾವು ಮಾತಾಡಿ ಏನು ಬೇಕು ಅಂತ ತಗೊಳಕ್ಕೆ ಅದಕ್ಕೊಂದು ಕೆಲವು ಪದಗಳು ಕೊಟ್ಟಿದ್ದಾರೆ. ಆ ಪದಗಳಲ್ಲಿ ನಮ್ಮ ಕರ್ಮಾನುಸಾರ ಏನಾರು ಇದ್ದರೆ ಕೊಡ್ತಾರೆ. ಪ್ರತಿಯೊಬ್ಬರದು ರೂಮು ಮೇಲಿರುತ್ತೆ, ಪ್ರತಿಯೊಬ್ಬರದು ಸ್ಟೋರ್ ಹೌಸ್. ಹೇಗೆ ನಮ್ಮ ಟೆಕ್ನಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಬೇಕು ಅಂದ್ರೆ, ಈಗ ಆಲ್ ಡೇಟಾಸ್ ಆರ್ ಸ್ಟೋರ್ಡ್ ಇನ್ ಕ್ಲೌಡ್. ಕ್ಲೌಡ್ ಅಲ್ಲಿ ಎಲ್ಲ ಕೂಡ ಡೇಟಾಸ್ ಸ್ಟೋರ್ ಮಾಡ್ತಾ ಇದ್ದಾರೆ.
ಕ್ಲೌಡ್ ಈಸ್ ಎ ಬಿಗರ್ ಪ್ಲಾಟ್ಫಾರ್ಮ್ ಡೇಟಾ ಸ್ಟೋರ್ ಮಾಡೋಕ್ಕೆ. ಯಾಕೆ ಡೇಟಾ ಹಿಂದೆ ಬಿದ್ದಿದ್ದಾರೆ? ಸಾಫ್ಟ್ವೇರ್ ಅವರಾಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಮೆಡಿಕಲ್ ಅವರಾಗಿರ್ಬೋದು, ಯಾರೇ ಆಗಲಿ ಡೇಟಾ ಇಟ್ಟಿದ್ದಾರೆ. ಡೇಟಾ ಈಸ್ ಆಲ್ಸೋ ದಿ ಅದರ್ ಫಾರ್ಮ್ ಆಫ್ ವರ್ಡ್ಸ್. ಆ ಡೇಟಾನ ನಾವು ಡಿಕೋಡ್ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ಡೇಟಾ ಅದಕ್ಕೋಸ್ಕರ ಇಟ್ಟಿರ್ತಕ್ಕಂಥದ್ದು. ವಿತೌಟ್ ಡೇಟಾ ನಮ್ಮ ಈಗಿನ ಬದುಕುಗಳು ನಡೆಯೋಕ್ಕಾಗಲ್ಲ. ಸೊ ಹಾಗೇನೆ ನಮ್ಮ ಈ ಒಂದು ಸೃಷ್ಟಿಯ ರಹಸ್ಯ ಡೇಟಾ ಇದೆ. ಆ ಡೇಟಾ ಸ್ಟಾರ್ಟ್ ಆಗಿರೋದೇ ಓಮ್ ಇಂದ. ಓಮ್ ಅಲ್ಲಿ ಇಟ್ ಹಸ್ ಸ್ಟಾರ್ಟೆಡ್ ವಿತ್ ದಿ ಡೇಟಾ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಮೆದುಳು ಮಾಂಸದ ಮುದ್ದೆ. ಆ ಮಾಂಸದ ಮುದ್ದೆ ಒಳಗಡೆ ಡೇಟಾನ ಸ್ಟೋರ್ ಮಾಡ್ತೀವಿ ಅಂತಂದ್ರೆ ಒಂದು ಆಶ್ಚರ್ಯ ನೀವು ಪಡಬೇಕಾಗತ್ತೆ. ಎಲ್ಲಾನು ಕಂಪ್ಯೂಟರ್ ಇದೆ, ಟೆಕ್ನಿಕಲ್ ಇದೆ, ಅದರಲ್ಲಿ ಮೈಕ್ರೋ ಚಿಪ್ ಇದೆ. ಆ ಚಿಪ್ಪಲ್ಲಿ ಡೇಟಾ ಸ್ಟೋರ್ ಆಗುತ್ತೆ. ಎಟ್ ಅಗೈನ್ ಡೇಟಾ ಸ್ಟೋರ್ ಆಗ್ತಕ್ಕಂಥ ಎಲ್ಲ ಡಿವೈಸಸ್ ಇಸ್ ಪಾರ್ಟ್ ಆಫ್ ದಿ ಅರ್ತ್. ಅರ್ಥ ಮಾಡ್ಕೊಳ್ಳಿ. ವಿಜ್ಞಾನ ಮತ್ತೆ ಇದು ನನ್ನ ಯಂಗ್ಸ್ಟರ್ಸ್ಗೆ ಈ 10th, 2nd PUC ಡಿಗ್ರಿಗೆ ಎಂಟರ್ ಆಗ್ತಕ್ಕಂಥ ವ್ಯಂಗ್ಯ ಮಾಡ್ತಕ್ಕಂಥವ್ರಿಗೆ ಐ ಆಮ್ ಟೆಲಿಂಗ್ ಎ ಟ್ರೂತ್. ಡೇಟಾ ಸ್ಟೋರ್ ಆಗ್ತಾ ಇರತಕ್ಕಂಥದ್ದು ಅರ್ತ್ ಎಲಿಮೆಂಟ್ ಇಂದಾನೆ. ನೀವು ಏನ್ ಡೇಟಾ ಸ್ಟೋರ್ ಮಾಡ್ತಿರೋ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಮೆಟೀರಿಯಲ್ ಸಿಲಿಕಾ, ಅದು ಕೂಡ ಮಣ್ಣೆ. ದಿ ಮಡ್ ಹ್ಯಾಸ್ ದಿ ಪೊಟೆನ್ಸಿ ಟು ಸ್ಟೋರ್ ದಿ ಡೇಟಾ ಆರ್ ದಿ ವರ್ಡ್ಸ್ ಇಂಟರ್ಪ್ರಿಟೆಡ್, ಕೋಡ್ ವರ್ಡ್ಸ್. ಸೊ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯ ಮಾತುಗಳೆಲ್ಲ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾವ ರೀತಿ ನಾವು ಭಾವನೆ, ಯಾವ ರೀತಿ ನಾವು ಮಾತುಗಳು, ಯಾವ ರೀತಿ ನಾವು ಜೀವನಗಳನ್ನ ನಡೆಸ್ತೀವಿ, ಆ ರೀತಿ ಸ್ಟೋರ್ ಆಗ್ತಾ ಹೋಗಿರುತ್ತೆ ಥ್ರೂ ವರ್ಡ್ಸ್ ಅಂಡ್ ಆಕ್ಷನ್. ಅದನ್ನ ಎಗೈನ್ ಆ ಬ್ಯಾಡ್ ಕರ್ಮನ ಕಮ್ಮಿ ಮಾಡಕ್ಕೆ ಎಗೈನ್ ವಿ ಆರ್ ಯೂಸಿಂಗ್ ದಿ ಸೇಮ್ ವರ್ಡ್ಸ್ ಥ್ರೂ ಮಂತ್ರ. ದುಡ್ಡಿಲ್ಲ, ಕರ್ಮದಿಂದ ದುಡ್ಡು ಬಂದಿಲ್ಲ, ಮಂತ್ರ ಟ್ರೈ ಮಾಡಿ. ಮದುವೆ ಆಗಿಲ್ಲ, ಕರ್ಮದಿಂದ ಮದುವೆ ಆಗಿಲ್ಲ. ಏನ್ ಮಾಡಿದ್ವೋ ಇಂದಿನ ಕರ್ಮ ಡಿಲೇ, ಸರಿಯಾಗಿರ್ತಕ್ಕಂಥ ಸೆಟ್ ಆಗ್ತಾ ಇಲ್ಲ, ಮಂತ್ರ ಹೇಳಿ. ಯಾರೂ ನಮಗೆ ಮಾತಾಡಿಸ್ತಾ ಇಲ್ಲ. ಸೊ ಸೆಂಡ್ ದೆಮ್ ದಿ ವೈಬ್ರೇಷನ್, ಕಾಸ್ಮಿಕ್ ವೈಬ್ರೇಷನ್. ಸೆಂಡ್ ದೆಮ್ ದಿ ಇನ್ಫಾರ್ಮೇಶನ್. ಓಂ ಗಂ ಗಣಪತಯೇ ವರವರದ ಸರ್ವ ಜನಮೇ ವಶಮಾನಾಯ ಸ್ವಾಹ. ಆಸ್ಕ್ ದೆಮ್ ಟು ಟರ್ನ್ ಟುವರ್ಡ್ಸ್ ಯುವರ್ ಸೆಲ್ಫ್. ನಿಮ್ಮ ಕಡೆ ಟರ್ನ್ ಮಾಡಕ್ಕೆ ಹೇಳಿ. ಯಾರು ನೋಡಿದ್ರು ನಮ್ ಕಂಡ್ರೆ ಆಗಲ್ಲ, ಯಾರು ನೋಡಿದ್ರು ಕಂಡ್ರೆ ಆಗಲ್ಲ. ಮಂತ್ರ ಹೇಳ್ಕೊಳ್ಳಿ. ಅನೇಕ ಮಂತ್ರಗಳಿದಾವೆ. ಕೆಲವೊಂದು ಸ್ಪೆಸಿಫಿಕ್ ಮಂತ್ರ, ಕೆಲವೊಂದು ಡಿಕೋಡ್ ಮಾಡಕ್ಕಿದಾವೆ. ವಿಷ್ಣು ಸಹಸ್ರನಾಮ ಒಂದ್ ದಿವಸ ಹೇಳ್ತೀನಿ ವಾಟ್ ಆಕ್ಚುಲಿ ಇಟ್ ಡಸ್. ಲಲಿತಾ ಸಹಸ್ರನಾಮ ಏನ್ ಹೇಳುತ್ತೆ. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡೋದು ದುಡ್ಡು ಬರಲಿ, ನೆಮ್ಮದಿ ಇರಲಿ ಅಂತ. ಕೆಲವು ಮಂತ್ರಗಳು ನಮಗೆ ವಿಷ್ಣು ಸಹಸ್ರನಾಮ ಕೂಡ ಹೇಳಿದ್ರು ನೆಮ್ಮದಿ ಸಿಗಲ್ಲ. ನೋ, ಯಾಕಂದ್ರೆ ವರ್ಡ್ಸ್ ಯು ಆರ್ ಯೂಸಿಂಗ್ ದೇರ್ ಅಂಡ್ ಯುವರ್ ಎಕ್ಸ್ಪೆಕ್ಟೇಷನ್ಸ್ ಆರ್ ಟೂ ಡಿಫರೆಂಟ್ ಡೈರೆಕ್ಷನ್ಸ್. ಒಂದು ದಿನಸಿ ಅಂಗಡಿ, ಅಕ್ಕಿ ಅಂಗಡಿಗೆ ಹೋಗ್ಬಿಟ್ಟು ನನಗೆ ಒಂದು ಪ್ಯಾಕೆಟ್ ಮೈಸೂರು ಪಾಕ್ ಕೊಡಿ ಅಂತ ನೀವು ಮಾತಾಡ್ತಾ ಇದ್ರೆ, ಶಬ್ದ ಬಳಕೆ ಮಾಡ್ತಾ ಇದ್ರೆ, ಅವನು ಮೇಲಿಂದ ಕೆಳಗೆ ನೋಡ್ತಾನೆ, ಯಾವ ಶಬ್ದ ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಇದು ಅಕ್ಕಿ ಅಂಗಡಿ. ಅವನಿಗೆ ಕನ್ಫ್ಯೂಷನ್, ನಾನು ಮೈಸೂರು ಪಾಕ್ ಅಂಗಡಿ ಇಟ್ಟಿದ್ದೀನೋ ಅಂತ ಹೇಳಿ. ಸೊ ದಿ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂಡ್ ದಿ ವಾಟ್ ಯು ರಿಕ್ವೈರ್ ಇಸ್ ವೆರಿ ಇಂಪಾರ್ಟೆಂಟ್. ಅಕ್ಕಿನೇ ಬೇಕಾಗತ್ತೆ ನಮಗೆ, ಆದ್ರೆ ನಮ್ಮ ಬಾಯಲ್ಲಿ ಮೈಸೂರು ಪಾಕ್ ಕೊಡಿ ಅಂತ ಬರ್ತಾ ಇರುತ್ತೆ. ಯಾಕಂದ್ರೆ ವಾಟ್ ವರ್ಡ್ಸ್ ಯು ಆರ್ ಯೂಸಿಂಗ್, ದಿ ಮಂತ್ರಾಸ್ ಆರ್ ಇರ್ರಿಲೆವೆಂಟ್ ಟು ಯುವರ್ ರಿಕ್ವೈರ್ಮೆಂಟ್. ಅದಕ್ಕೆ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ದ ತಕ್ಷಣ ತುಂಬಾ ಜನ ಹೇಳ್ತಾರೆ ನಮ್ಗೆ ಏನು ಚೇಂಜ್ ಆಗಲ್ಲ. ಬಿಕಾಸ್ ಯುವರ್ ರಿಕ್ವೈರ್ಮೆಂಟ್ ಈಸ್ ನಾಟ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ಮಂತ್ರಾಸ್ ಯು ಆರ್ ಟೆಲಿಂಗ್. ಈ ಒಂದು ಬೋಧನೆ ಕರೆಕ್ಟ್ ಆಗಿರ್ತಕ್ಕಂಥ ಧರ್ಮ ಗುರುಗಳು ಮಾಡಬೇಕು. ಯಾವ್ಯಾವ ಮಂತ್ರಕ್ಕೆ ಏನೇನು ಶಕ್ತಿ ಇದೆ.
ಅನೇಕ ಜನ ನಾನು ಎಷ್ಟು ಸ್ತೋತ್ರ ಓದ್ತೀನಿ, ಅದೋದ್ತೀನಿ, ಇದೋದ್ತೀನಿ, ನಮ್ಗೆ ಬದುಕುಗಳೇ ಯಾಕೆ? ದಿ ಮಂತ್ರಾಸ್ ವಾಟ್ ಯು ಆರ್ ಆಸ್ಕಿಂಗ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ನಿಮಗೆ ಅಕ್ಕಿ ಬೇಕು, ಹೋಗ್ಬಿಟ್ಟು ಮೈಸೂರು ಪಾಕ್ ಕೇಳ್ತಾ ಇದ್ದೀರಾ. ಮೈಸೂರು ಪಾಕ್ ಇಸ್ ಎ ಡಿಫರೆಂಟ್ ಸಬ್ಜೆಕ್ಟ್. ಸೊ ಆ ರೀತಿ ಯುವಕರು ನಾನು ಹೇಳಿರ್ತಕ್ಕಂಥ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಒಂದು ಓದ್ತಾ ಇದ್ದೀರಾ, ಸಾಫ್ಟ್ವೇರ್ ಅಲ್ಲಿ ಇದ್ದೀರೋ, ಗೌರ್ಮೆಂಟ್ ಜಾಬ್ ಬರೀತಾ ಇದ್ದೀರೋ, ಯು ಆರ್ ಟಾಕಿಂಗ್ ಇನ್ ದಿ ಗೌರ್ಮೆಂಟ್ ಲ್ಯಾಂಗ್ವೇಜ್. ಗೌರ್ಮೆಂಟ್ ಕೆಲಸ ಬರೀಬೇಕು ಅಂದ್ರೆ ಅಲ್ಲಿ ಏನೋ ಯೂನಿವರ್ಸಿಟಿ ಅಥವಾ ಲಾ ಇದ್ರದ್ದು ಕೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡು ಆ ವರ್ಡ್ಸ್ ಅಲ್ಲಿ ಬರೆದ್ರೆ ಅವ್ರ ವರ್ಡ್ಸ್ ವೈಬ್ರೇಷನ್ ಆಗಿ ನಿಮ್ಗೆ ಸಿಗ್ತಕ್ಕಂಥದ್ದು. ಇದಕ್ಕೆ ಇಂಡೈರೆಕ್ಟ್ ಆಗಿ ಅಸ್ಟ್ರಾಲಜಿ ಯಾವ ಲೈನ್ ವೈಬ್ರೇಷನ್ ನಿಮಗೆ ಫ್ರೀಕ್ವೆನ್ಸಿಲಿ ವರ್ಕ್ ಆಗುತ್ತೆ, ದಟ್ ಈಸ್ ವಾಟ್ ಈಸ್ ಅಸ್ಟ್ರಾಲಜಿ. ಅಸ್ಟ್ರಾಲಜಿ ಒಬ್ಬೊಬ್ಬ ಮನುಷ್ಯನ ಆಯಾ ಸಮಯದಲ್ಲಿ ಬರ್ತಕ್ಕಂಥ ವಿಚಾರಗಳು ನಮಗೆ ಗ್ರಹಿಸುತ್ತೆ. ಸೊ ಮಂತ್ರ ಹೇಳೋದೇ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ರೈಟ್ ಮಂತ್ರ. ನನ್ನ ಯಂತ್ರ ಮಂತ್ರ ತಂತ್ರ ಪುಸ್ತಕದಲ್ಲಿ ಯಾವ ಒಂದು ಸಬ್ಜೆಕ್ಟ್ಗೆ ಯಾವ ಮಂತ್ರ ಹೇಳಬೇಕು ಅನ್ನೋದು ಆಯಾ ಇದರಲ್ಲಿ ಕೊಡ್ತಾ ಹೋಗಿದ್ದೀನಿ. ದಟ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಶಿಯೇಷನ್. ಸೊ ಆಧ್ಯಾತ್ಮಿಕ ಮಂತ್ರಗಳು ನಾವು ಓದ್ಬಿಟ್ಟು ಲೌಕಿಕ ಆಸೆಗಳನ್ನ ನಾವು ಕೇಳ್ತೀವಿ ಅಂದ್ರೆ ಬಹಳ ಕಷ್ಟ. ವಿಷ್ಣು ಸಹಸ್ರನಾಮ ಎಲ್ಲ ಆಧ್ಯಾತ್ಮಿಕ ಮಂತ್ರಗಳದು. ನಾವು ವಿಷ್ಣು ಸಹಸ್ರನಾಮ ಓದ್ತೀವಿ, ನಮ್ಮ ದುಡ್ಡಿಲ್ಲ, ಕಾಸಿಲ್ಲ ಅಂತ ಹೇಳ್ತಾರೆ. ನೋ, ಇಟ್ ಡಸಂಟ್ ಕಮ್. ವಿಷ್ಣು ಸಹಸ್ರನಾಮಲ್ಲಿ ಬರಲ್ಲ. ವಿಷ್ಣುಗೆ ಇಷ್ಟ ಇಲ್ಲ. ಅವರ ಭಕ್ತರು ಆಧ್ಯಾತ್ಮಿಕದಲ್ಲಿ ಹೋಗಿ ನನ್ನ ಲೋಕಕ್ಕೆ ಬರಬೇಕು, ಆಧ್ಯಾತ್ಮಿಕದಲ್ಲಿ ಬಂದಾಗ ನನ್ನ ಲೋಕಕ್ಕೆ ಬರಬೇಕು. ನನ್ನ ಬಗ್ಗೆ ಕೊಂಡಾಡ್ತಾ ಇದ್ದಾನೆ ಅಂತಂದ್ರೆ ಅವನಿಗೆ ಆ ಕಡೆ ಮೆಟೀರಿಯಲಿಸ್ಟಿಕ್ ಗೇನ್ಸ್ ಕೊಡೋಕೆ ಆ ಮಂತ್ರ ಒಪ್ಪೋದಿಲ್ಲ. ಥೌಸಂಡ್ಸ್ ಆಫ್ ಮೈ ನೇಮ್ಸ್ ಬ್ರಿಂಗ್ಸ್ ಕ್ಲೋಸರ್ ಟು ಯು, ನಾಟ್ ಥ್ರೂ ಮನಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎವ್ರಿ ಮಂತ್ರ ಹ್ಯಾಸ್ ಗಾಟ್ ಸಮ್ ಮ್ಯಾನಿಫೆಸ್ಟೇಷನ್. ಆ ಮ್ಯಾನಿಫೆಸ್ಟೇಷನ್ ಯಾವುದು ಅಂತ ನೋಡ್ಕೋಬೇಕು. ನವೆಂಬರ್ 14 ನಮ್ಮ ರಾಜ್ಯ ಮಟ್ಟದ ಒಂದು ಸಮಾವೇಶ ಇದೆ. 4 ರಿಂದ 5 ಜ್ಯೋತಿಷಿಗಳು ಬರ್ತಾ ಇದ್ದಾರೆ. ಕ್ಲಾಸಸ್ ಮಾಡ್ತಾರೆ. ಹಾಫ್ ಆನ್ ಅವರ್ ಕ್ಲಾಸಸ್ ಮಾಡ್ತಾರೆ. ಬಹಳ ಒಳ್ಳೊಳ್ಳೆ ಟಾಪಿಕ್ ಕೊಡ್ತಾರೆ. ಎಕ್ಸಲೆಂಟ್ ಟಾಪಿಕ್ ಕೊಡ್ತಾರೆ. ಆಲ್ಮೋಸ್ಟ್ 2.5 hours ನಾನು ಕೊಟ್ಟಿರೋದು ಒಂದಾದ್ರೆ ಅವರು ಪಡೆದಿರ್ತಕ್ಕಂಥ ಜ್ಞಾನನೂ ಕೂಡ ನಮ್ಮ ನಕ್ಷತ್ರ ನಾಡಿ ಫೋರಮ್ ಅಲ್ಲಿ ಕೊಡ್ತಾ ಇದ್ದಾರೆ. ಯಾರು ಮಿಸ್ ಮಾಡಬೇಡಿ. ಯಾರ್ಯಾರು ಸ್ಟೂಡೆಂಟ್ ಇದ್ದಾರೆ, ಎಮಿನೆಂಟ್ ಅಸ್ಟ್ರಾಲಜರ್ಸ್ ಕರೆಸ್ತಾ ಇದ್ದೀನಿ. ವೆರಿ ಎಮಿನೆಂಟ್ ಅಸ್ಟ್ರಾಲಜರ್ಸ್ ಇನ್ 3-4 ಏರಿಯಾಸ್. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ತಗೊಂಡಿರ್ತಕ್ಕಂಥ ಒಬ್ರು ಬರ್ತಾ ಇದ್ದಾರೆ. ಐ ವಿಲ್ ನಾಟ್ ಡಿಸ್ಕ್ಲೋಸ್ ಇಸ್ ನೇಮ್. ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ಸೊ ಅದೆಲ್ಲ ಸುಮ್ಮನೆ ನಾನು ಮಾಡೋದು ಜ್ಞಾನಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತೀನಿ. ಪೀಪಲ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ಮೀ. ತುಂಬಾ ಜನ ಸ್ಟೂಡೆಂಟ್ 2015 ಬಂದಿರತಕ್ಕಂಥ ಎಲ್ಲ ಸ್ಟೂಡೆಂಟು ಸ್ಟಿಲ್ ದೇ ಹ್ಯಾವ್ ನಾಟ್ ಅಂಡರ್ಸ್ಟುಡ್ ನಕ್ಷತ್ರ ನಾಡಿ ಗುರೂಜಿ. ಅವರಿಗೆ ಗುರುಗಳ ದರ್ಶನ ಆಗಿಲ್ಲ, ಮುಖದ ದರ್ಶನ ಅಲ್ಲ, ಮನಸ್ಸಿನ ದರ್ಶನ ಆಗಿಲ್ಲ. ದಟ್ಸ್ ವೈ ದೇ ಆಲ್ ಫೇಕ್ ಅರೌಂಡ್. ಫೇಕ್ ಆಗಿಬಿಡ್ತಾರೆ ಅವರೆಲ್ಲ. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಡಿಸೆಂಬರ್ 4th ನಮ್ಮ ಹೊಸ ಕ್ಲಾಸಸ್ ಬನ್ನಿ. ಒಳ್ಳೆಯವರೆಲ್ಲ ಬನ್ನಿ, ಕೆಟ್ಟವರೆಲ್ಲ ಹೋಗ್ತಾ ಇರಿ. ಬೇರೆ ಬೇರೆ ಲೋಕಕ್ಕೆ ಹೋಗ್ತಾ ಇರಿ. ಒಳ್ಳೆಯವರೆಲ್ಲ ಒಳ್ಳೆ ಲೋಕಕ್ಕೆ ಹೋಗ್ತಾ ಇರಲಿ. ನನ್ನ ಕೆಲಸ ಯಾವುದು ರೈಟ್ ಯಾವುದು ರಾಂಗ್ ಹೇಳ್ತಾ ಇರ್ತೀನಿ. ಒಳ್ಳೇದಾಗ್ಲಿ. ದಟ್ ಈಸ್ ಮೈ ಡ್ಯೂಟಿ, ದಟ್ ಈಸ್ ಮೈ ಕರ್ಮ. ಅದರಲ್ಲೇನೋ ತಪ್ಪಿದ್ರೆ ಭಗವಂತನ ಪಾದಕ್ಕೆ ಹಾಕಿ ಕ್ಷಮೆ ಕೇಳ್ತೀವಿ. ಮಿಚ್ಛಾಮಿ ದುಗುಡಂ. ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.